ಇದಿಷ್ಟು ಸಣ್ಣ ಅವರ ಮನೆ. ನಾವು ಬಂದ್ರೆ ಇಲ್ಲೇ ವಾಸ ಮಾಡೋದು. ಈ ಸೈಡ್ ರೂಟ್ ಇಂದಾನೆ ನಾವು ಮನೆಗೆ ಎಂಟ್ರಿ ಕೊಡೋದು. ಸಣ್ಣ ಅವರು ಫಸ್ಟ್ ಮನೆನ ಪೂರ್ತಿ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಬನ್ನಿ ನೋಡಿ ಇದ್ರಲ್ಲಿ ಹೆಂಗಿದ್ದಾರೆ ಗೈಸ್. ನಿಜವಾಗ್ಲೂ ಅಮ್ಮ ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಏನಕ್ಕೆ ಇಲ್ಲಿ ಕೂತಿದ್ದೀರಾ? ಟವರ್ ಸಿಗುತ್ತಾ? ನೋಡಿ ಗಾಯ್ಸ್, ಇಲ್ಲಿ ಟವರ್ ಸಿಗುತ್ತಂತೆ. ಅಡಿಗೆ ಮನೇಲಿ ಕುತ್ಕೋತಾರಂತೆ. ನಮ್ ಧನ್ಯ ಕಾಲಲ್ಲಿ ಮಾತಾಡುವಾಗ ನಮ್ಮ ಸಣ್ಣ ಅವರು ನಮ್ ಧನ್ಯ ಅವರು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರು ಅಂತ. ವಾ, ಇದೇ ಫೋಟೋ ತರ ನಿಂತ್ಕೊಳ್ಳಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಿಮ್ಮ ಆಸೆ ಪ್ರಕಾರ ನಾವು ಇವಾಗ ಹೋಮ್ ಟೂರ್ನ ಮಾಡ್ತಾ ಇದೀವಿ. ಎಷ್ಟೋ ಜನ ನ್ಯೂ ಸಬ್ಸ್ಕ್ರೈಬರ್ಸ್ ಕೇಳಿದ್ದೀರಾ ಹೋಮ್ ಟೂರ್ ಮಾಡಿ. ಇವಾಗಿನ ಪ್ರೆಸೆಂಟ್ ಸಣ್ಣವ್ರ ಮನೆದು ಹೋಮ್ ಟೂರ್ ಮಾಡಿ, ತುಂಬಾ ಚೆನ್ನಾಗಿದೆ ಪ್ಲೇಸ್ಗಳು ಅಂತ. ಸೊ ಅವ್ರ ಮನೇಲಿ ಯಾವ್ಯಾವ ಜಾಗದಲ್ಲಿ ಹೇಗೆ ಹೇಗಿದೆ ಅನ್ನೋದನ್ನ ಈ ಹೋಮ್ ಟೂರ್ ವ್ಲಾಗಲ್ಲಿ ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತೀವಿ. ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ, ನಿಮಗೆ ಫುಲ್ ಇನ್ಫಾರ್ಮೇಷನ್ನ ಕೊಡ್ತೀವಿ. ಗಾಯ್ಸ್, ಅಮ್ಮ ನೋಡಿ ಗಾಯ್ಸ್, ಇಲ್ಲಿದ್ದಾರೆ. ಕುಂಕುಮ ಇಟ್ಕೊಬೇಕಂತೆ. ಹಾಯ್ ಅಮ್ಮ. ಎಷ್ಟು ಚಿಕ್ಕ ವಯಸ್ಸಲ್ಲ ಅಮ್ಮಂದು. ಹಾ, ಕುಂಕುಮ ಇಟ್ರೆ ಚೆನ್ನಾಗಿ ಕಾಣಿಸುತ್ತೆ. ಗೈಸ್ ನೋಡಿ ಗೈಸ್, ಕುಂಕುಮ ಇಟ್ಟರೆ ಚೆನ್ನಾಗಿರ್ತೀಯ ಅಂತ ಹೇಳಿ ಅಮ್ಮ ಕುಂಕುಮ ಇಟ್ಟರು. ಪರ್ಫೆಕ್ಟ್ ಆಗಿ ಇಟ್ಟಿದ್ದಾರಾ? ಓಕೆ. ಇವಾಗ ನಿಮ್ಮ ಮನೆ ಬಗ್ಗೆ ನೀವು ಪೂರ್ತಿ ಎಕ್ಸ್ಪ್ಲೇನ್ ಮಾಡಕ್ ರೆಡಿನಾ? ಹಾ, ರೆಡಿ. ನಮ್ಮ ಈ ಚಿಕ್ಕ ಮನೆ ಹೋಮ್ ಟೂರ್ ಮಾಡೋಣ. ಇದು ನೋಡಿ, ನನ್ನ ಅಮ್ಮಂದು ಸಾರಿ ಹೋಮ್ ಟೂರಿಗೆ ಅಂತ ಮಮ್ಮಿದು ಸಾರಿ ಉಟ್ಕೊಂಡಿದೀನಿ. ಗೈಸ್ ನೋಡಿ ಗೈಸ್, ನಮ್ಮ ಧನ್ಯ ಅವರು ಇಲ್ಲಿದ್ದಾರೆ. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಿದ್ದೀರಮ್ಮ? ಕೂತ್ಕೊಂಡಿದ್ದೀನಿ. ಮನೆ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ರೆಡಿ ಇದ್ದೀರಾ? ರೆಡಿ ಆಗಿದ್ದೀನಿ. ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತಾ? ನಾನು ಮತ್ತೆ ಸಣ್ಣ ಇಬ್ರು ಎಕ್ಸ್ಪ್ಲೇನ್ ಮಾಡ್ತೀರಾ? ಓಕೆ ಗೈಸ್, ಇದಿಷ್ಟು ಸಣ್ಣವರ ಮನೆ. ನಾವು ಬಂದರೆ ಇಲ್ಲೇ ವಾಸ ಮಾಡೋದು. ಸೊ ನೋಡಿ, ಇಲ್ಲೆಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಸೈಡ್ ರೂಟಿಂದಾನೇ ನಾವು ಮನೆಗೆ ಎಂಟ್ರಿ ಕೊಡೋದು. ಎಲ್ಲ ಸಬ್ಸ್ಕ್ರೈಬರ್ಸು ಕೂಡ ಫೀಲ್ ಮಾಡ್ಕೊಳ್ಳಿ. ನಿಮ್ಮನ್ನು ಸಣ್ಣವರು ಮನೆ ಒಳಗಡೆ ಕರ್ಕೊಂಡೋಗಿ ಪ್ರತಿಯೊಂದನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಮನೆ ಪರಿಚಯನ ನಿಮಗೆ ಮಾಡಿ ಕೊಡ್ತಾರೆ ಅಲ್ವಾ ಅಮ್ಮ? ನೀಟಾಗಿ ಮಾಡಿಕೊಡ್ಬೇಕು. ಓಕೆನಾ? ಫಸ್ಟು ಮನೆ ಒಳಗಡೆ ಎಂಟ್ರಿಯಿಂದಾನೇ ಸ್ಟಾರ್ಟ್ ಮಾಡಿ. ಫಸ್ಟ್ ಮನೆ ಅಪೋಸಿಟ್ ತುಳಸಿ ಇದೆ. ಓಕೆ. ಸೊ ಇದು ತುಳಸಿ ಆದ ನಂತರ ಇಲ್ಲಿ ಇದಾಕಿದ್ದಾರೆ, ಸಿಮೆಂಟ್ ಹಾಕಿದ್ದಾರೆ, ನೆಲ ಹಾಕಿ ನೋಡಿ ಇಲ್ಲಿ. ನೋಡಿ ಗಾಯ್ಸ್, ಇದಿಷ್ಟು ಜಾಗ ಮಾತ್ರ ಸಿಮೆಂಟ್ ಹಾಕಿದ್ದಾರೆ. ಪೂರ್ತಿ ಜಾಗಕ್ಕೆ ಮ್ಯಾಟ್ ಹಾಕಿದ್ದಾರೆ. ನೋಡಿ, ನೀವು ನೋಡ್ತಿರ್ಬೋದು ಮ್ಯಾಟ್ ಏನಕ್ಕೆ ಹಾಕಿರೋದು ಅಂತ ಅಂದ್ರೆ ಮಳೆಗಾಲದಲ್ಲಿ ಕೆಸರು ಬಂದ್ರೆ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಮತ್ತೆ ಇದು ಗಿಡ ಬೆಳೆದ್ ಬಿಡುತ್ತೆ. ಗಿಡ ಬಂದ್ರೆ ಕಷ್ಟ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಫುಲ್ ಮ್ಯಾಟ್ ಹಾಕಿದ್ದು. ಆಮೇಲೆ ಮ್ಯಾಟ್ ಹಾಕಿದ್ರೆ ಗಿಡ ಬೆಳೆಯಲ್ಲ? ಇಲ್ಲ ಇಲ್ಲ. ಓಕೆ. 3 ಸ್ಟೆಪ್ ಇದೆ. 3 ಸ್ಟೆಪ್ಸ್ ಇದೆ ಗಾಯ್ಸ್. ಬರ್ತಿದ್ದಂಗೆ ಬಾರ್ಬಿ ವೆಲ್ಕಮ್ ಮಾಡ್ತಾಳೆ. ನೋಡಿ, ನಿಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ನಿಂತಿದ್ದಾಳೆ. ಹಾಯ್ ಬಾರ್ಬಿ, ಹಾಯ್ ಹಾಯ್ ಮಾಡಿದ್ಲು. ಬನ್ನಿ ನೋಡಿ ಗಾಯ್ಸ್, ಎಷ್ಟು ದೊಡ್ಡದು ಪ್ಯಾಸೇಜ್ ಇದೆ ಇಲ್ಲಿ ಕುತ್ಕೊಳ್ಳೋದಕ್ಕೆ. ಏನ್ಮಾ ಇದು? ಸಿಟ್ ಔಟ್ ಅಲ್ಲ? ನೋಡಿ ಗಾಯ್ಸ್, ಸಿಟ್ ಔಟು ಟೈಲ್ಸ್ ಅಲ್ಲಿ ಮಾಡಿದ್ದಾರೆ. ಸಖತ್ತಾಗಿದೆ. ಅಂದ್ರೆ ಕುತ್ಕೊಳ್ಳೋದಕ್ಕೆ ತುಂಬಾ ತಂಪು ಅಲ್ವಾ ಅಮ್ಮ? ಇಲ್ಲಿ ತಂಪು. ಮೇಲೆ ಇಲ್ಲಿ ಶೀಟ್ ಹಾಕಿರೋದು. ಶೀಟ್ ಹಾಕಿದ್ದಾರೆ. ಇದು ಪಿಲ್ಲರ್ಸ್, 4 ಪಿಲ್ಲರ್ಸ್ ಹಿಂಗ್ ಇಟ್ಟಿದ್ದಾರೆ. 4 ಕಂಬ. ಆಲ್ಮೋಸ್ಟ್ ಎಲ್ಲರೂ ರೀಲ್ಸ್ ಅಲ್ಲಿ ನೋಡ್ತಿರ್ತಾರೆ ಈ ಕಂಬಗಳನ್ನ ಅಲ್ವಾ? ಹೌದು, 4 ಕಂಬ ಇದೆ. ಮತ್ತೆ ಬನ್ನಿ ಒಳಗಡೆ ವಿಂಡೋ ತೋರ್ಸೋಣ. 1 2 3 4 ವಿಂಡೋಸ್ ಇದೆ. 4 ವಿಂಡೋಸ್ ಮನೆಗೆ ಗಾಯ್ಸ್. ಇದು ಮನೆಗಿರೋ ವಿಂಡೋಸ್ 4 ಅಂದ್ರೆ ಫ್ರಂಟ್ ವಿಂಡೋ ರೂಮಿಗೆ ಸೇರುತ್ತೆ. ಅದು ರೂಮ್ ವಿಂಡೋ, ಇದು ಹಾಲ್ ವಿಂಡೋಸ್. ಇದು ಹಾಲ್ ವಿಂಡೋ, ಅದು ಹಾಲ್ ವಿಂಡೋ. ಆಯ್ತಾ? ಓಕೆ. ಇದು ಸಿಟ್ ಔಟ್ ಇಂದ ಒಳಗಡೆ ಎಂಟ್ರಿ ಕೊಡ್ತಿದ್ದಂಗೆ ಹಾಲ್ ಸಿಗುತ್ತೆ. ಹಾಲ್ ಅಲ್ಲಿ ಲೆಫ್ಟ್ ಸೈಡ್ ಇದು ಓಲ್ಡ್ ಮುಂಚೆ ಮಾಡಿರೋದು. ನೋಡಿ ಗಾಯ್ಸ್, ಇದು ಹಾಲು. ಓಕೆ. ಮುಂಚೆ ಮಾಡಿರೋದು ಈ ತರ ಸುಮ್ಮನೆ ತರ. ಓ, ತುಂಬಾ ಹಳೆ ಕಾಲದ ಟೈಮಲ್ಲಿ, ಅಂದ್ರೆ ಅಪ್ಪ ಅಮ್ಮ ಮದ್ವೆ ಆಗಿದ್ದ ಟೈಮಲ್ಲ ಮಾಡಿಸಿರೋದು. ಮತ್ತೆ ಇಲ್ಲಿ ಸೋಫಾ ಇದೆ ಲೆಫ್ಟ್ ಸೈಡ್ ಅಲ್ಲಿ. ಓಕೆ. ಹಾಗೆ ರೈಟ್ ಸೈಡ್ ಅಲ್ಲಿ ಇದು ಮರದ್ದು ಉಡ್ಡಿದ್ದು. ಗೈಸ್, ಇವರು ಮರ ಬೆಳೆದಿದ್ದು ಅಂದ್ರೆ ನೀವು ಬೆಳೆದಿತ್ತಾನೆ ಮರ? ಆ ಮರದಲ್ಲೇನೆ ಈ ಸಿಟ್ಟಿಂಗ್ ಚೇರ್ ನ ಮಾಡಿಸಿರೋದು ಅಲ್ಲ? ಎಷ್ಟು ಜನ ಕೂತ್ಕೋಬೋದಲ್ವಾ ಇದ್ರಲ್ಲಿ? ತುಂಬಾ ಜನ ಕೂತ್ಕೋಬಹುದು. ಅಷ್ಟು ಕೆಪಾಸಿಟಿ ಇದೆ ಇದಕ್ಕೆ. ವೆಯ್ಟ್ ತಗೊಳುತ್ತೆ. ಗೈಸ್, ಇವರೇ ಓನ್ ಆಗಿ ಕ್ರಿಯೇಟ್ ಮಾಡಿರೋಂತ ಚೇರ್ ಇದು ನೋಡಿ. ಅಪ್ಪ ಅವಾಗಿನ ಕಾಲದಲ್ಲೇ ಮಾಡಿಸಿರೋದು. ನೀವು ಹುಡ್ದಾಗಿಂದ ಇದೆಯಾ ಈ ಚೇರು? ಮುಂಚೆ ಮಾಡಿ ಇದು ಫುಲ್ ಅದು ಕೂಡ ಎಲ್ಲ ಪ್ರಿಪೇರ್ ಮಾಡಿದ್ರು. ಹೌದಾ? ಮುಂಚೆನೆ ಅಪ್ಪ ಮಾಡ್ಸಿರೋದು ಗೈಸ್ ಇದೆಲ್ಲ ನೋಡಿ. ಅವ್ರು ಮರದಲ್ಲೇನೆ ಮಾಡ್ಸಿರೋಂಥದ್ದು, ಅವ್ರು ಬೆಳೆದಿರೋಂತ ಮರದಲ್ಲಿ. ಇದು ನಮ್ಮ ಮಂಚ ಎಲ್ಲಾನು ನಮ್ಮ ಮಂಚ ಎಲ್ಲ ಇದೆ ಅಲ್ವಾ, ಅದೆಲ್ಲ ಇಲ್ಲಿ ಬೆಳೆದಿರೋ ಮರದಿಂದಲೇ ಮಾಡಿರೋದು. ಗ್ರೇಟ್ ಅಲ್ಲ ನಿಮ್ಮಪ್ಪ? ಅದೆಲ್ಲ ಆದ್ಮೇಲೆನೆ ಅಮ್ಮನ ಮ್ಯಾರೇಜ್ ನೋಡಿ. ಇದು ಇದರ ಮೇಲೆ ಇದು ರೀಸೆಂಟ್ ಆಗಿ ಸುಮ್ನೆ ಹಿಂಗ ಹಾಕಿದಷ್ಟೇ ಇದು. ಮತ್ತೆ ಇದೆಲ್ಲ ಮುಂಚೆ ಇಲ್ಲಿ ಬೆಳೆದಿರೋ ಇದ್ರಲ್ಲೇ ಮಾಡ್ಸಿರೋ. ಅದಲ್ಲ, ಇದು ಇದು ಗೊತ್ತಾಗುತ್ತೆ ನೋಡಿದ ತಕ್ಷಣನೇ. ಅಂದ್ರೆ ಇದು
ಟೈಲ್ಸ್ ಇದೆ ಅಲ್ಲ ಉಳ್ದಿತ್ತು, ಅದಕ್ಕೋಸ್ಕರ ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳ್ಬಿಟ್ಟು ಈ ತರ ಹಾಕ್ತಾರೆ. ಇದ್ರ ಮೇಲೆ ಹಾಕಿರೋದಲ್ಲ. ಮತ್ತೆ ಇಲ್ಲಿ ಟಿವಿ ಇದೆ ಚಿಕ್ಕದು. ಗೈಸ್ ನೋಡಿ ಗೈಸ್, ಹಾಲ್ ಅಲ್ಲಿ ಒಂದು ಟಿವಿ ಇದೆ. ಅದ್ರ ನೆಕ್ಸ್ಟ್ ಲೆಫ್ಟ್ ಸೈಡ್ ಗೆ ಒಂದು ಟೀಪಾಯ್ ತರ ಇಟ್ಟಿದ್ದಾರೆ, ಅದ್ರಲ್ಲೊಂದು ಗಿಡ ಇಟ್ಟಿದ್ದಾರೆ. ಟೀ ಕೊಡೋಕೆ ಅಂತ. ಹೌದಾ? ಇದು ಅಕ್ಕ ತೆಗ್ದಿರೋದು ಸೋಫಾ, ಕೆಲ್ಸಕ್ಕೆ ಹೋಗ್ತಾ ಅಲ್ಲಿ ಭೀಮಾದಲ್ಲಿ. ಹೌದಾ? ಅಂದ್ರೆ ಅವರಿಗೆ ದುಡ್ಡು ಕಳಿಸಿದ್ದು, ನಾನ್ ಮತ್ತೆ ಮಮ್ಮಿ ಹೋಗಿ ಚೂಸ್ ಮಾಡಿದ್ದೆ. ಗೈಸ್ 1 year ಹಿಂದೆ ನಮ್ಮ ಧನ್ಯಾ ಅವರು ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಿದ್ರು ಭೀಮಾದಲ್ಲಿ. ಆ ಟೈಮಲ್ಲಿ ಅವ್ರಿಗೆ ಬಂದಿರೋ ಸ್ಯಾಲ್ರಿಯಲ್ಲಿ ಅವರು 3 seater ಸೋಫಾನ ತೆಗ್ದಿದ್ದಾರೆ ಅಲ್ವಮ್ಮ? ಹೌದಂದ್ರೆ ನಮ್ದು ಚಿಕ್ಕದಲ್ವ ಮನೆ, ದೊಡ್ಡ ಸೋಫಾ ತೆಗಿಲಿಕ್ಕೂ ಆಗಲ್ಲ, ಅಂದ್ರೆ ಎಲ್ಲಿ ಇಡೋದು ಪ್ಲೇಸ್ ಸಾಕಾಗಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕದಾಗಿರ್ಲಿ ಅಂತ. ಆದ್ರೂ ಈ ಮನೆನೇ ಚಿಕ್ಕದಂದ್ರೆ ಹೆಂಗೆ ನೀವು? ಚೆನ್ನಾಗಿದೆ ಆದ್ರೂ ದೊಡ್ಡದಾಗಿ ಅಲ್ವಮ್ಮ? ದೊಡ್ಡದಿದೆ, ಸೋಫಾ ಆರಾಮ್ಸೆ ಇಡ್ಬೋದು, ಚೆನ್ನಾಗಿದೆ, ಜಾಗನೂ ಇನ್ನು ಮುಂದೆ ಇನ್ನೂ ತೆಗಿಯೋಣ ಅಲ್ವಾ? ನೋಡಿ ಗಾಯ್ಸ್, ಹಾಲಲ್ಲೇ ಒಂದು ರೂಮ್ ಇದೆ. ಇದು ಯಾರ್ದು ರೂಮು ಸಣ್ಣವ್ರೆ? ಇದು ಆಕ್ಚುಲಿ ಮುಂಚೆ ನಾನೇ ಈ ರೂಮಲ್ಲಿ ಜಾಸ್ತಿ, ನಾನು ಅಕ್ಕ ಎಲ್ಲ ಇಲ್ಲೇ ಇರ್ತಿದ್ವಿ ಚಿಕ್ಕ ವಯಸ್ಸಲ್ಲ? ಓದಕ್ಕೆ ಬರೆಯಕ್ಕೆ ಎಲ್ಲ ಇದೆ ರೂಮಾ? ಹೌದು, ನಾನು ಇಲ್ಲಿ ಮಲ್ಕೋತಿದ್ನಾ, ಈ ಅಕ್ಕ ಬೆಳಿಗ್ಗೆ 3 ಗಂಟೆಗೆ ಎದ್ದು ಎಕ್ಸಾಮಿಗೆ ಓದೋದು ಅಂತ ಗಟ್ಟಿ ಲೈಟ್ ಹಿಂಗ್ ಓದಿದ್ರೆ ಅರ್ಥ ಆಗ್ತಿತ್ತ ನಿಮ್ಗೆ? ನಾನು ಜಾಸ್ತಿ ಓದ್ತಿದ್ದೆ, ಬಟ್ ನನಗೆ ಮಾರ್ಕ್ಸ್ ಅಷ್ಟೊಂದು ಬರ್ತಿರ್ಲಿಲ್ಲ. ಹೋಗ್ಲಿ, ಎಷ್ಟು ಪರ್ಸೆಂಟೇಜ್ ನಿಮ್ದು 10th? ನಂಗೆ ನೆನಪಿ ಅಂದ್ರೆ ಗ್ರೇಡ್ ಅಲ್ಲ ನಮ್ದು, ಕೇರಳ. ನಾನು ಸೆಕೆಂಡ್ ಪಿ ಅಲ್ಲಿ ಫಸ್ಟ್ ಕ್ಲಾಸ್ ಮಾರ್ಕ್ಸ್, ಡಿಗ್ರಿಯಲ್ಲಿ ಡಿಸ್ಟಿಂಕ್ಷನ್ ತೆಗ್ದಿದ್ದೀನಿ. ಮತ್ತೆ ಓದಲ್ಲ ಅಂತೀರಾ? ಇನ್ನ ನಾವೇನ್ ಹೇಳ್ಬೇಕು ಅಲ್ವಾ ಗೈಸ್? ನಾವು ಒಂದ್ ಮಟ್ಟಿಗೆ ಓದ್ತೀವಿ, ನಮ್ಮಂತವ್ರು ಏನ್ ಹೇಳ್ಬೇಕು? ಇವ್ರ ಕಡೆ ಇದನ್ನೇ ಓದಲ್ಲ ಅಂತ ಹೇಳ್ತಾರಂತೆ. ಸಾಕಾಗಲ್ಲ, ಈ ಪೇರೆಂಟ್ಸ್ ನವ್ರಿಗೆ ಎಷ್ಟು ಮಾರ್ಕ್ಸ್ ತೆಗ್ದ್ರು ಸಾಕಾಗಲ್ಲ. ಇವಳೇನ್ ಗೊತ್ತಾ, ಕಾಲ್ ಕೆಳಗನೆ ಕೂತ್ಕೊಳ್ಳೋದಾಯ್ತಾ, ಲೈಟ್ ಹಾಕೋದು. ಆಗ ನಾವು 3 ಗಂಟೆಗೆ ಎದ್ದು, ನಮಗೆ ನಿದ್ದೆಲ್ಲ ಏನಿಲ್ಲ ಅಂತ ಓದೋದು. ಎಷ್ಟು ಯಾವ ಟೈಮ್ ಅಲ್ಲಿ? ಕಾಲೇಜ್ ಟೈಮ್ ಅಲ್ಲ? ಪಬ್ಲಿಕ್ ಎಕ್ಸಾಮ್ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಎಫರ್ಟ್ಸ್. ಮತ್ತೆ ಇಲ್ಲಿ ಇನ್ವರ್ಟರ್ ಇದೆ, ಮತ್ತೆ ಇಲ್ಲೊಂದು ಚಿಕ್ಕ ಫ್ಯಾನ್ ಇದೆ. ಹಾಗೆ ಇನ್ವರ್ಟರ್ ಅಂದ್ರೆ ಏನ್ ಎಕ್ಸ್ಪ್ಲೇನ್ ಮಾಡಿ. ಇನ್ವರ್ಟರ್ ಕರೆಂಟ್ ಹೋದಾಗ ಗೈಸ್, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಬ್ಯಾಂಗ್ಳೂರಲ್ಲಿ UPS ಅಂತ ಹೇಳ್ತಾರಲ್ವಾ, ಅದನ್ನ ಅವರು ಇನ್ವರ್ಟರ್ ಅಂತ ಹೇಳ್ತಾರೆ. ಕರೆಂಟ್ ಹೋದ ಟೈಮ್ ಅಲ್ಲಿ ಇದನ್ನ ಯೂಸ್ ಮಾಡ್ತೀರಾ ಅಲ್ವಾ? ಅಂದ್ರೆ ಎಷ್ಟು ದಿನ ಕೆಪಾಸಿಟಿ ಬರುತ್ತೆ ಅದು? 2 days 3 days ಅಂದ್ರೆ ಎಲ್ಲ ಲೈಟ್ ಆನ್ ಮಾಡಿದ್ರೆ ಒಂದು 2 days ಬರುತ್ತೆ. ಗ್ರೇಟ್ ಅಲ್ಲ ಗ್ರೇಟ್ ಗೈಸ್? ನೋಡಿ ಗೈಸ್, ಕರೆಂಟ್ ಹೋದ್ರು ನಾವು ಆರಾಮಾಗಿ ಇದರಿಂದ ಒಂದು 2 days ಫ್ರೀ ಆಗಿ ಯೂಸ್ ಮಾಡ್ಬೋದು ಕರೆಂಟ್ ನ ಅಲ್ವಾ? ನಾವು ಅಲ್ಲ, ಫಸ್ಟ್ ನಾವು ಮಲ್ಕೊಂಡಿದ್ದೇವಲ್ಲ, ಇವಾಗ ಪಪ್ಪನೇ ಮಲಗ್ತಿದ್ದಾರೆ. ಯಾಕೆ ಗೊತ್ತಾ, ಎಲ್ರು ಹೇಳಿದ್ರು ಈ ರೂಮ್ ಯಜಮಾನ ಮಲಗ್ಬೇಕಾದ ರೂಮ್ ಅಂತ, ಹೆಂಡತಿ ಮತ್ತು ಗಂಡ. ಹೌದಾ? ಅದಕ್ಕೋಸ್ಕರ ಇವಾಗ ಪಪ್ಪನೇ ಮಲಗ್ತಿದ್ದಾರೆ. ಅಪ್ಪ ಅಮ್ಮನ್ ರೂಮ್ ಇದಲ್ವಾ? ಹಂಗಂದ್ರೆ ಈಗ ಅಪ್ಪ ಅಮ್ಮನ್ ರೂಮ್ ಆಗಿದೆ. ಇವಾಗ ಪಪ್ಪ ಮತ್ತೆ ಅಮ್ಮ ಇಲ್ಲೇ ಮಲ್ಕೊಳ್ತಾರೆ. ನೋಡಿ ಗೈಸ್, ಅವರ ಬೆಡ್ ಇದು, ಇಲ್ಲಿ ಮಲ್ಕೊಂತಾರೆ ಅಪ್ಪ ಅಮ್ಮ. ಇಲ್ಲಿದ್ದು ಮರದಿಂದ ಸೂಪರ್ ಅಲ್ಲ? ನಿಮ್ಮಪ್ಪ ಮಂಚ ಕೂಡ ಮಾಡ್ಸಿದ್ದಾರೆ, ಗ್ರೇಟ್. ಬಾಗ್ಲೂನು ಅಷ್ಟೇನಾ? ನೋಡಿ ಗಾಯ್ಸ್, ಇವ್ರು ಬೆಳ್ದಿರೋ ಮರನ ಕಟ್ ಮಾಡಿಸಿ ಅದ್ರಲ್ಲೇ ಎಲ್ಲ ಮಾಡ್ಸಿರೋದು. ಅಷ್ಟೇ ಇದನ್ನು ನೋಡಿ ಗಾಯ್ಸ್, ಈ ಐಟಮ್ಸ್ ಇಡೋ ಜಾಗನೂ ಕೂಡ ಅವ್ರ ಅಪ್ಪನೇ ಮರದಲ್ಲಿ ಮಾಡ್ಸಿರೋದು. ಅಂದ್ರೆ ಅಮ್ಮನ್ನ ಮದುವೆ ಆಗಿ ನಾವು ಮುಂಚೆ ತುಂಬಾ ವರ್ಷಗಳ ಹಿಂದೆ ಅಲ್ವಾ? ಹೌದು ಮನು, ಇದೆಲ್ಲ ಗಿಫ್ಟ್ ಐಟಮ್ ಸಿಕ್ಕಿರೋದು. ನೋಡಿ ನಮ್ ಸಣ್ಣ ಹೆಂಗಿದ್ದಾರೆ ಇದರಲ್ಲಿ. ಸಣ್ಣ ಎಷ್ಟನೇ ಕ್ಲಾಸ್ ಮಾದ್ರಲ್ಲಿ? ಇದು ಫಸ್ಟ್ PU ಅಲ್ಲಿ ಸಣ್ಣ. ಇದು ಗಿಫ್ಟ್ ಕೊಟ್ಟಿರೋದು ಅವ್ರ ಬರ್ತ್ಡೇಗೆ ಫ್ರೆಂಡ್ಸ್ ಅಲ್ವಾ ಅಮ್ಮ? ಇದು ಅಜ್ಜಣ್ಣ ಕೊಟ್ಟಿರೋದು. ಹುಷಾರು ಅಜ್ಜಣ್ಣ ಪೊಲೀಸ್ ಅಣ್ಣ ಅವ್ರು ಕೊಟ್ಟಿದ್ದಾ? ಮೊನ್ನೆ ನಿಮ್ದು ಇದು ಮ್ಯಾರೇಜ್ ಗಿಫ್ಟ್ ಕೊಟ್ರಲ್ಲ. ಹೌದೌದೌದು ಗಾಯ್ಸ್, ಇಲ್ಲಿದೆ ನೋಡಿ ನಮ್ ಫೋಟೋ. ಆ ಗಿಫ್ಟ್ ನು ಕೂಡ ಅವರೇ ಕೊಟ್ಟಿರೋದು. ಓದ್ ಬ್ಲಾಗ್ ಅಲ್ಲಿ ನಿಮ್ಗೆ ತೋರಿಸಿದ್ವಿ. ಹೌದೌದು, ಇದೆಲ್ಲ ಅದೇ. ಮತ್ತೆ ಅದೆಲ್ಲ ನಂಗೆ ಮೇಲೆ ಸಿಕ್ಕಿರೋದು ಅವಾರ್ಡ್ಸ್ ಎಲ್ಲ ಇನ್ನ ಇದೆ. ನೋಡಿ ಇಲ್ಲಿ ಎಷ್ಟು ಅವಾರ್ಡ್ಸ್ ಇದೆ ಅಂದ್ರೆ ಸಣ್ಣ ಅವ್ರದ್ದು ಮನೇಲಿ ಇಟ್ಕೊಳಕ್ ಆಗಲ್ಲ, ಅಷ್ಟು ಅವಾರ್ಡ್ಸ್ ಇದೆ. ಇಷ್ಟು ಸರ್ಟಿಫಿಕೇಟ್ಸ್ ಇದೆ ಮನು. ಚಾಂಪಿಯನ್ ಆಗಿದ್ದೆ ನಾನು ಸ್ಪೋರ್ಟ್ಸ್ ಅಲ್ಲಿ ಫುಲ್ ಫಸ್ಟ್ ಇದ್ರಾ? ಸ್ಪೋರ್ಟ್ಸ್ ಅಲ್ಲಿ ಮತ್ತೆ ಕಲ್ಚರಲ್ ಇವೆಂಟ್ ಅಲ್ಲೂ ನಾನೇ. ಓದೋದ್ರಲ್ಲಿ ನಾನೇ. ಎಲ್ಲದರಲ್ಲೂ ನೀವೇ? ಹಂಗಂದ್ರೆ ನಾವೆಲ್ಲ ಏನ್ ಮಾಡೋದು? ನಾವು ಬರೀ ತಿನ್ನೋದು. ಸಾಂಗ್ ಆಡ್ತಿದ್ದೆ, ಡ್ಯಾನ್ಸ್ ಮಾಡ್ತಿದ್ದೆ, ರನ್ನಿಂಗ್ ರೇಸ್ ಅಲ್ಲಿ ಇರ್ತಿದ್ದೆ, ವಾಲಿಬಾಲ್, ಡಾಜಿಬಾಲ್, ಅದು ಇದು ಎಲ್ಲದ್ರಲ್ಲೂ ಇರ್ತಿದ್ದೆ ಮುನು. ಎಲ್ಲದ್ರಲ್ಲೂ ಚಿಕ್ಕ ವಯಸ್ಸಿಂದ ಅದು ಚಾಂಪಿಯನ್ ಅಂತ ಬರುತ್ತಲ್ವಾ, LKG ಅಲ್ಲಿ ಅದೇನಂತಾರೆ 5th ಸ್ಟ್ಯಾಂಡರ್ಡ್ ವರ್ಗು ಅದ್ರಲ್ಲೂ ಚಾಂಪಿಯನ್, ಮತ್ತೆ ಹೈಸ್ಕೂಲ್ ಅಲ್ಲಿ ಅದ್ರಲ್ಲೂ ಚಾಂಪಿಯನ್, ಕಾಲೇಜಲ್ಲಿ ಚಾಂಪಿಯನ್, ಎಲ್ಲದ್ರಲ್ಲೂ ನಂಗೆ ಚಾಂಪಿಯನ್ ಬರ್ತಿತ್ತು. ಗ್ರೇಟ್ ನಮ್ ಸಣ್ಣಮ್ಮ. ಬನ್ನಿ ಇಲ್ಲಿ ನೋಡಿ ಗೈಸ್, ಎಂತ ಹೆಂಡತಿ ಸಿಕ್ಕಿದ್ದಾರೆ ನನಗೆ. ಎಲ್ಲದ್ರಲ್ಲೂ ಆಕ್ಟಿವ್, ಎಲ್ಲದ್ರಲ್ಲೂ ಚಾಂಪಿಯನ್. ಅಂದ್ರೆ ನೋಡಿ, ಇದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಇವ್ರನ್ನ ಪಡ್ಕೊಳ್ಳೋದ್ರಲ್ಲಿ ನಾನು ಬರೀ ಮನೆ ಪಡ್ಕೊಳ್ಳೋದ್ರಲ್ಲಿ ಮಾತ್ರ ನಾನು ಲಕ್ಕಿ ಪರ್ಸನ್ ಅಲ್ಲ. ಇವ್ರು ಸಿಕ್ಕಿರೋದು ನನಗೊಂದು ಒಳ್ಳೆ ದೊಡ್ಡ ಲಕ್ಕಿ ಅಲ್ಲ? ನೆಕ್ಸ್ಟ್ ಇವಳನ್ನ ಲೀಡರ್ ಮಾಡೋದು ಎಲ್ರು. ಹೌದಾ? ಯಾಕಂದ್ರೆ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ತುಂಬಾ ಆಕ್ಟಿವ್ ಇದ್ದಾರೆ ಸಣ್ಣಮ್ಮ. ರೂಮ್ ಅಷ್ಟೇ ನೋಡಿ. ಇದ್ರಲ್ಲಿ ಹೆಂಗಿದ್ದಾರೆ ಗೈಸ್, ದೊಡ್ಡ ಫೋಟೋನೇ ಹಾಕ್ಸಿದ್ದಾರೆ ನೋಡಿ
ನಮ್ ಸಣ್ಣ ಹೆಂಗಿದ್ದಾರೆ ನಿಜವಾಗ್ಲೂ ಅಮ್ಮ ಅವಾಗಿರೋದಕ್ಕೂ ಇವಾಗಿರೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ಹೌದಾ? ತುಂಬಾ ಚಿಕ್ಕ ಪಾಪಿರು ಚೆನ್ನಾಗಿರ್ಲಿಲ್ಲ, ಇವಾಗ ಸ್ವಲ್ಪ ಚೆನ್ನಾಗಿ. ಇಲ್ಲ, ಚಿಕ್ಕ ಪಾಪುರ್ ಇದ್ದಾಗ್ಲೂ ಚೆನ್ನಾಗಿದೆ. ಕ್ಯೂಟ್ ಇದ್ದೆ. ಅಂದ್ರೆ ಅದು ಬೆಳೆಯೋ ಟೈಮಲ್ಲಿ ಯಾರು ಚೆನ್ನಾಗಿರಲ್ಲ ಅಮ್ಮ. ಸ್ಕೂಲ್ ಟೈಮಲ್ಲಿ ಸ್ಕೂಲ್ ಡ್ರೆಸ್ ಅಲ್ಲಿ ಎಲ್ಲ ಚೆನ್ನಾಗಿರಲ್ಲ ಅಂತ ಅನ್ಕೊಂಡಿರ್ತೀವಿ. ಓಡಾಡಿ ಓಡಾಡಿ ಕಟ್ಟೋದಲ್ವಾ, ಸ್ಟೈಲ್ ಮಾಡೋಕ್ಕಾಗಲ್ಲ. ನಮಗೆ ನಮ್ಮ ಹೆಂಡತಿ ಹೆಂಗಿದ್ರು ಇಷ್ಟನೇ ಅಪ್ಪ. ಗೈಸ್ ನೀವ್ ಹೇಳಿ ಗೈಸ್, ಈಗ ಚೆನ್ನಾಗಿದ್ದಾರಾ ಅವಾಗ್ಲೇ ಚೆನ್ನಾಗಿದ್ರ? ನೋಡಿ ಇದು ಅವಾಗಿನ ಫೋಟೋ, ಈಗ ಸಣ್ಣವರಿರೋದು. ಯಾವ ತರ ಅದರಲ್ಲಿ ಲಕ್ಷಣವಾಗಿ ಇದಾರೆ ನೀವ್ ಹೇಳಿ, ಕಮೆಂಟ್ ಮಾಡಿ. ಹಾ, ಈ ರೂಮ್ ಆಯ್ತು, ಇದು ಅಪ್ಪ ಅಮ್ಮನ ರೂಮು. ನಡೀರಿ ಹೊರಡೋಣ. ನೋಡಿ ಗೈಸ್, ಇದು ಅಪ್ಪ ಅಮ್ಮನ ರೂಮು. ನೋಡಿದ್ರಲ್ವಾ, ಇಲ್ಲೊಂದು ಫ್ಯಾನ್ ಇದೆ, ಸೀಲಿಂಗ್ ಫ್ಯಾನು. ಮತ್ತೆ ಮೈನ್ ಸ್ವಿಚ್ ಇಲ್ಲೇ ಇಟ್ಟಿದ್ದಾರೆ. ಇಷ್ಟು ಚೆನ್ನಾಗಿ ಇಟ್ಕೊಂಡಿದಿರಲ್ಲ, ಗ್ರೇಟ್ ನೀವು. ಯಾವ್ದು? ರೂಮಲ್ಲಿ ಹೌದಾ? ಅದಷ್ಟೇ. ನೋಡಿ ಗೈಸ್, ಮನೆ ಕಟ್ಸ್ದಾಗಿಂದ ಈ ಫ್ಯಾನೇ ಯೂಸ್ ಮಾಡ್ತಾ ಇರೋದು, ಬೇರೆ ಯಾವ ಫ್ಯಾನ್ ಯೂಸ್ ಮಾಡಿಲ್ಲ. ಸಿಪ್ಪೆ ಹೋಗಿದೆ ಅದಕ್ಕೆ. ಇಲ್ಲಿದ್ರೆ ಎಷ್ಟು ಸೆಕೆ ಅಲ್ಲ, ಸುಮ್ನೆ ಕೂತಿದ್ರು ಸೆಕೆ. ನೀವು ಬೆವರ್ತಿರೋದ್ ಕಾಣಿಸ್ತಿದೆ ಸ್ವಲ್ಪ ಲೈಟ್ ಆಗಿ. ಈಗ ಇದ್ರೊಳಗಡೆ ಎಂಟ್ರಿ ಆಗಿದ ತಕ್ಷಣನೇ ಡೈನಿಂಗ್ ಹಾಲ್. ಇಲ್ಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಡೈನಿಂಗ್ ಟೇಬಲ್ ಇಟ್ಟಿಲ್ಲ ಅಷ್ಟೇ ಅಲ್ವಾ ಅಮ್ಮ? ಈ ಸೈಡ್ ಇಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಡೈನಿಂಗ್ ಹಾಲ್ ಇದ್ದು ರೈಟ್ ಸೈಡ್ ಇನ್ನೊಂದು ರೂಮ್ ಇದೆ. ರೂಮ್ ಒಳಗಡೆ ಹೋಗೋಣ ಫಸ್ಟ್. ಅದಕ್ಕಿಂತ ಮುಂಚೆ ನೋಡಿ ಒಂದು ಟೇಬಲ್ ಇಟ್ಟಿದೀವಿ, ಮತ್ತೆ ಇದು ಚೇರ್ಸ್ ಎಲ್ಲ ಇಟ್ಟಿದೀವಿ. ಅಂದ್ರೆ ನೋಡಿ ಗೈಸ್, ಫ್ರೂಟ್ಸ್ ಅದು ಇದೆಲ್ಲ ಇಟ್ಕೊಳ್ಳೋದಕ್ಕೆ ಒಂದು ಟೇಬಲ್ ಇಟ್ಟಿದ್ದಾರೆ. ಮತ್ತೆ ದೇವರ ಕೋಣೆ ಅಂತ ಇಲ್ಲ, ಇನ್ನ ಮಾಡಿಸ್ಬೇಕಷ್ಟೇ. ಯಾಕಂದ್ರೆ ಇದೆಲ್ಲ ಓಲ್ಡ್ ಅಲ್ವಾ, ಇದನ್ನ ತೆಗಿಲಿಲ್ಲ ಮೊನ್ನೆ, ಇನ್ನು ಹಂಗೆ ಇಟ್ಕೊಂಡಿದ್ದೀವಿ. ನೋಡಿ ಗೈಸ್, ದೇವ್ರನ್ನೆಲ್ಲ ಇಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ಅಂತ ಸಪರೇಟ್ ಸ್ಟ್ಯಾಂಡ್ ಬರುತ್ತಲ್ಲ, ತೆಗಿಬೇಕು, ನೆಕ್ಸ್ಟ್ ಮಾಡಿಸ್ಬೇಕು ಅಂತ ಅಮ್ಮ ಯಾವಾಗಿಂದ ಹೇಳ್ತಾ ಇದಾರೆ. ಸೊ ಅದನ್ನ ನೆಕ್ಸ್ಟ್ ಮಾಡಿಸ್ತೀವಿ ದೇವ್ರದ್ದು. ಬಟ್ ಇವಾಗ ಪೂಜೆ ಮಾಡೋದೆಲ್ಲ ಇಲ್ಲೇ ಮುಂದೆ ಇರ್ತೀವಲ್ಲ, ಮಾಡ್ಸೋಣ ಬಿಡಿ. ಹಾ ಅಷ್ಟೇ. ಮತ್ತೆ ಇದೆಲ್ಲ ದೇವರ ಐಟಮ್ಸ್ ಗಳು ಇಟ್ಟಿದ್ದಾರೆ. ಐಟಮ್ಸ್. ಮತ್ತೆ ಸೈಡ್ ಸ್ವಲ್ಪ ಸೋಪ್ ಇಟ್ಟಿದೀವಿ. ಮತ್ತೆ ಇದು ಈ ಕಿಟಕಿಲಿ ಚಾರ್ಜರ್ ಹೊತ್ಕೊಂಡಿದೆ. ಎಷ್ಟು ಹಳೆ ಕಾಲಪ್ಪ ಇದು ಚಾರ್ಜರ್ಗಳು. ಈ ಚಾರ್ಜರ್ ಎಲ್ಲ ಹೊತ್ಕೊಂಡಿದೆ ಈ ಕಿಟಕಿ. ನೋಡಿ ಗೈಸ್, ಇದೊಂದು ಹಾಲ್ ಅಷ್ಟೇ. ನೋಡಿ ನೀವು ನೋಡ್ತಿರ್ಬೋದು, ಇದು ಒಂದು ಕ್ಲಿಯರ್ ಎಕ್ಸ್ಟ್ರಾ ಹಾಲ್ ಇದು. ಆಕ್ಚುಲಿ ಹೇಳ್ಬೇಕಂದ್ರೆ ಇದ್ರೊಳಗೆ ಹೋಗಕ್ಕಾಗುತ್ತೆ ಮೇಲ್ಗಡೆ. ನೋಡಿ ಗೈಸ್, ಮೇಲ್ ಹೋಗೋದು, ಇದು ಮೇಲ್ ಹೋಗೋದಕ್ಕೆ ಜಾಗ. ಅದನ್ನ ಓಪನ್ ಮಾಡ್ಬೋದಲ್ವಾ ಅಮ್ಮ? ಎಷ್ಟು ಪಾರ್ಟ್ ನೋಡಿ ಅಲ್ಲಿ ಕಾಣಿಸ್ತಿದ್ಯಾ? ಬಾಕ್ಸ್ ಟೈಪ್ ಇದೆ ನೋಡಿ, ಟೈಪ್ ಇದೆ ಅಲ್ವಾ, ಅಷ್ಟು ಪಾರ್ಟ್ ಹಿಂಗೆ ಓಪನ್ ಮಾಡಿದ್ರೆ ರಿಮೂವ್ ಮಾಡಿ ಅದ್ರೊಳಗೆ ಮುಂಚೆ ಏನಿತ್ತಾಯ್ತಾ, ನೆಕ್ಸ್ಟ್ ಅದ್ರ ಮೇಲೆ ಸೀಲಿಂಗ್ ಹಾಕಿದ್ದೇವೆ ಅಲ್ವಾ, ಅದಕ್ಕೋಸ್ಕರ ಏನೇನೋ ತೆಗ್ದ್ಬಿಟ್ರು. ಹೋಗ್ಲಿಕ್ಕೆ ಆಗುತ್ತೆ, ಇಲ್ಲಿ ಒಂದು ಚೇರ್ ಇಟ್ಟು ನಾವೆಲ್ಲ ಹತ್ತುತ್ತೀವಿ. ಅಲ್ಲಿ ಮೇಲ್ಗಡೆ ನಿಮ್ದು ತೊಟ್ಟಿಲೆಲ್ಲ ಇದೆಯಂತೆ. ಇದೆ ತೊಟ್ಟಿಲ್ ನಿಮ್ದು ಧನ್ಯಂದೆಲ್ಲ ಸಪರೇಟು. ನಂದು ಮತ್ತೆ ಅವಳದು ಸೇಮ್. ಹೌದಾ? ಮೇಲ್ಗಡೆ ಏನೇನೋ ದೊಡ್ಡ ದೊಡ್ಡ ಪಾತ್ರ ಮತ್ತೆ ತೊಟ್ಲು ಅದು ಇದೆಲ್ಲ ಇದೆ. ಇಡಿ ಅದೆಲ್ಲ ಐಟಮ್ಸ್ ಅಲ್ಲಿ ಇಟ್ಕೊಳ್ತೀವಿ. ತುಂಬಾ ಹಳೆ ಐಟಮ್ಸ್ ಗಳೆಲ್ಲ ಮೇಲೆ ಇಟ್ಟಿದ್ದೀರಾ. ನಿಮ್ದೆಲ್ಲ ಮೆಮೊರೀಸ್ ಮೇಲೆ ಸಿಗುತ್ತೆ ಹಂಗಂದ್ರೆ. ನಾವು ಚಿಕ್ಕದಿರ್ಬೇಕಾದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ತಿದ್ದೀವಿ. ಅದೇನೋ ಒಂಥರ ಮನೆ ತರ, ಫಸ್ಟ್ ಫ್ಲೋರ್. ಆಟ ಆಡಕ್ಕ ಜಗಳ ಆದಾಗೆಲ್ಲ ಅಲ್ಲಿಗೆ ಹೋಗಿ ಅಂದ್ರೆ ಮಲಗೋದಲ್ಲ, ಅಲ್ಲಿ ಅಡಗಿ ಎಲ್ಲ ಅಮ್ಮ ಹೊಡಿಬೇಕಾದ್ರೆ ನಾವು ಓಡೋಗುದು. ಅಮ್ಮನಿಗೆ ಅಷ್ಟು ಬೇಗ ಚಿಕ್ಕ ಮಕ್ಕಳಿಗೆ ಮಂಗನ್ ತರ ಹತ್ಕೊಂಡು ಹೋಗ್ಲಿಕ್ಕೆ ಆಗುತ್ತೆ. ಓಡಾಗ್ತಾ ಇದ್ರ ಅಲ್ಲಿ ಮೇಲೆ. ಆತರ ಏಣಿ ಅಲ್ಲ, ದಪ್ಪದ ಏಣಿ ಇತ್ತು. ಗೊತ್ತಾಯ್ತು ನನಗೆ. ನೀವು ಕೂಡ ಒಂದ್ಸಲ ಹತ್ತಿ ಆಯ್ತಾ? ಸರಿ ಬೇಡಪ್ಪ, ಇವಾಗ ಏನೇನ್ ಇರ್ಬೋದು ಅಲ್ಲಿ. ಎಷ್ಟು ದಿನ ಆಯ್ತು ನೀವು ಹೋಗಿ? ಇಷ್ಟೇ ಚಿಕ್ಕ ಅಲ್ಲ ಅದಿರೋದು. ಹೌದಾ? ಫುಲ್ ಎಲ್ಲ ಇದೆ, ಇದೆಲ್ಲ ಎದುರುಗಡೆ ಇದೆಲ್ಲ ಸೇರಿ ಕವರ್ ಆಗಿದೆ. ಹೋಗಿ ಕ್ಲೀನ್ ಮಾಡ್ತಿರ್ತಾರೆ. ನೋಡಿ ಗೈಸ್, ಇಲ್ಲಿ ಏನಿದೆ ಹಾಕಿರೋದು ಸೀಲಿಂಗ್ ಮಾಡ್ಸಿರೋದಲ್ಲ. ನೋಡಿ ಗೈಸ್, ಇಲ್ಲಿ ಡಿಫ್ರೆಂಟ್ ಆಗಿ ಇವಾಗಿನ ಕಾಲದ ತರ ಸೀಲಿಂಗ್ ಮಾಡ್ಸಿದ್ದಾರೆ. ಸೀಲಿಂಗ್ ಮೇಲೆ ಮರದ್ದು ಇದಿದೆ ಗೈಸ್. ಇದ್ರ ಮೇಲೆ ನೋಡಿ ಈ ತರ ಇರುತ್ತೆ. ಇಲ್ಲಿ ಸೀಲಿಂಗ್ ಮಾಡ್ಸಿಲ್ಲ, ಇವಾಗ ಇಲ್ಲೂ ಕೂಡ ಸೀಲಿಂಗ್ ಮಾಡಿಸ್ತಾರೆ ಇನ್ನೊಂದ್ ಸ್ವಲ್ಪ ದಿನ ಅಲ್ವಾ? ಇದ್ರೇನೆ ಒಂಥರ ತಂಪು, ನಿಜವಾಗ್ಲೂ ತಂಪು ಮನೆಗೆ. ಹೌದಾ? ಕೋಲ್ಡ್ ಆಗಿರುತ್ತೆ. ಮರದ್ದಲ್ಲ, ಮರದ್ದು ನೆರಳು ತಂಪಿರುತ್ತೆ ಅಲ್ಲ. ಅಲ್ಲಿ ನೋಡಿ ಮಂಜುನಾಥ್ ಗೈಸ್, ಇದು ಮದ್ವೆ ಟೈಮ್ ಅಲ್ಲಿ ಶಾಸ್ತ್ರ ಮಾಡ್ಬೇಕಾದ್ರೆ ಬರ್ದಿರೋದು ನೋಡಿ. ಸೂರ್ಯ ಮಂಜುನಾಥ್, ಚಂದ್ರ ಧನುಶ್ರೀ ಅಂತ ಹಾಕಿದ್ದಾರೆ. ನಿಮ್ ಸೈಡ್ ಹಿಂಗಿರುತ್ತಾ ಶಾಸ್ತ್ರ? ಇವಾಗ ಆ ರೂಮ್ ತೋರ್ಸೋಣ, ಈ ರೂಮ್ ತೋರ್ಸೋಣ? ಈ ರೂಮಾ? ಗೈಸ್, ಈ ಹಾಲಲ್ಲೇ 2 ರೂಮ್ ಇದೆ ನೋಡಿ. ಆ ಕಡೆ ರೈಟ್ ಸೈಡಿಗೆ ಹೋದ್ರೆ, ಬನ್ನಿ ರೈಟ್ ಸೈಡ್ ತೋರಿಸಿ ನೋಡಿ. ಬಾಗ್ಲು ಎಂಟ್ರೆನ್ಸ್ ಅಲ್ಲೇನೆ, ಈ 2ನೇ ಬಾಗ್ಲು ಒಳಗಡೆ ರೈಟ್ ಬಂದ್ರೆ ಲೈಟ್ ಆನ್ ಮಾಡಿ. ಗಲೇಜ್ ಮಾಡಿದಾಳೆ. ಅಂದ್ರೆ ಇದೆಲ್ಲ ನಾ ಬೆಂಗಳೂರಿಂದ ತಂದೆಲ್ಲ ಐಟಮ್ಸ್ ಟೇಬಲ್ ಮೇಲೆ ಇಟ್ಟಿದೀನಿ. ಇದೆಲ್ಲ ತಗೊಂಡೋಗುವಂತದ್ದು ನಾವು ಬೆಂಗಳೂರಿಗೆ. ಸುಮ್ನೆ ಹಿಂಗ್ ಇಟ್ಟಿದೀನಿ. ಮತ್ತೆ ಇದು ಒಂದು ವಾರ್ಡ್ರೋಬ್ ಇದೆ, ಅಕ್ಕಂದು ಅಮ್ಮಂದು ಸಾರಿ ಕೂಡ ಇದೆ ಇದರಲ್ಲಿ. ಅಮ್ಮಂದು ಅಕ್ಕಂದು ಡ್ರೆಸ್ ಇಟ್ಕೊಳ್ಳೋ ಜಾಗ ಇದು ಅಲ್ವಾ? ಹೌದು ನೋಡಿ. ನೋಡಿ ಗೈಸ್, ಡ್ರೆಸ್ಸಿಂಗ್ ಟೇಬಲ್ ಇದು ಮೇಕಪ್ ರೀಸೆಂಟ್ ಆಗಿ ಬೈ ಮಾಡಿದ್ದು ಅಲ್ವಾ ಅಮ್ಮ ಧನ್ಯ?
ಮತ್ತೆ ಇದು ನೋಡಿ ಎಷ್ಟಿದ್ರು ಸಾಕಾಗಲ್ಲ ಮತ್ತೆ. ನೋಡಿ ಗಾಯ್ಸ್, ಬೆಡ್ಶೀಟು ಮನೆಗ್ ಬಂದವ್ರಿಗೆ ಮಲ್ಕೊಳ್ಳೋದಕ್ಕೆ ಬೆಡ್ಶೀಟು, ಚಾಪೆ, ದಿಂಬು ಎಲ್ಲ ಅಲ್ಲಿರುತ್ತೆ. ಮೇಲೆ ಸ್ಟೋರೇಜ್ ಮಾಡುವಂತದ್ದು. ಚೆನ್ನಾಗಿತ್ತಲ್ಲ ಅವಾಗಿನ ಸ್ಟೈಲು. ಅಪ್ಪ ಮಾಡ್ಸಿರೋದಲ್ಲ ಇದು ವುಡ್ ಅಲ್ಲಿ. ನೋಡಿ ಗಾಯ್ಸ್, ವುಡ್ ಅಲ್ಲಿ ಮಾಡ್ಸಿದಾರೆ ಇದನ್ನ ಇಟ್ಕೊಳಕ್ಕೆ ಅಂತ. ಇಂಜಿನಿಯರಿಂಗ್ ಅನ್ಸುತ್ತೆ ಅಕ್ಕ. ಗ್ರೇಟು. ಆದ್ರೆ ಮೈಂಡ್ ಚೆನ್ನಾಗಿ ಓಡಿಸಿದಾರಲ್ವಾ. ಮನೆ ಕಟ್ಟ ವಿಚಾರದಲ್ಲಿ ಚೆನ್ನಾಗಿ ಮಾಡ್ಸಿದ್ದಾರೆ. ಕಟ್ಟಿದ್ದು ಆಕ್ಚುಲಿ ಹೇಳ್ಬೇಕಂದ್ರೆ ಈ ಮನೆ ಕಟ್ಟಿರೋದು ಪಪ್ಪನೇ ಏಜ್ ಅಲ್ಲಿ ಅದಲ್ಲ ಚಿಕ್ಕ ಏಜ್ ಅಲ್ಲಿ ಅವರೇ ಕಲ್ಲು ಬರುತ್ತಲ್ಲ, ರೆಡ್ ಕಲರ್ ಕಲ್ಲು, ಈ ಸೈಡ್ ಎಲ್ಲ ರೆಡ್ ಕಲರ್ ಕಲ್ಲು ಬರುತ್ತೆ, ಅದನ್ನು ತಲೆಯಲ್ಲಿ ಮತ್ತೆ ಇಲ್ಲೆಲ್ಲ ಹೊತ್ಕೊಂಡ್ ಬಂದು ಎಷ್ಟೋ ದೂರ ನಡ್ಕೊಂಡ್ ಬಂದು ನಿಮ್ದು ಚಿಕ್ಕಂದಿರ್ದು ಸಪೋರ್ಟ್ ಎಲ್ಲ ತಗೊಂಡು ಮಾಡಿರೋದಂತೆ ಅವ್ರಿಗೂ. ಚಿಕ್ಕಂದಿರ ಸಪೋರ್ಟ್ ತಗೊಂಡಿದ್ದಾರೆ. ಹಾಗೆ ಕಲ್ಲನ್ನೆಲ್ಲ ಹೊತ್ಕೊಂಡ್ ಬಂದೇ ಮಾಡಿರೋದು. ಗ್ರೇಟ್. ಇವಳಿಗೆ ಒಂದು ಚೆಂಬು ನೀರ್ ಎತ್ತಲಿಕ್ಕೆ ಕಷ್ಟ ಪಡ್ತಾಳೆ. ಆದ್ರೆ ಅವ್ರ ಅಪ್ಪ ನೋಡಿದ್ರೆ ಇಡೀ ಮನೆನೇ ಎತ್ಕೊಂಡ್ ಬಂದು ಕಟ್ಟಿದ್ದಾರೆ. ಗೈಸ್, ಇಲ್ಲಿರೋ ಗೋಡೆ ಕಾಣಿಸ್ತಿದ್ಯಲ್ವಾ ನಿಮ್ಗೆ, ಇದು ಆಕ್ಚುಲಿ ಕಲ್ಲಿಂದ ಕಟ್ಟಿರೋದು. ಒಂದು ಮಳೆ ಹೊಡಿಯಕ್ ಆಗಲ್ವಂತೆ ಈ ಗೋಡೆ ಮೇಲೆ, ಅಷ್ಟು ಗಟ್ಟಿ ಇದೆ. ಅಷ್ಟು ಗಟ್ಟಿಯಾಗಿ ಅವ್ರ ಅಪ್ಪನೇ ಕಲ್ಗಳೆಲ್ಲ ತಗೊಂಡ್ ಬಂದು ಅವ್ರ ಚಿಕ್ಕಪ್ಪಂದಿರ್ ಸಪೋರ್ಟ್ ತಗೊಂಡು, ಅಂದ್ರೆ ಸಣ್ಣವರ ಚಿಕ್ಕಪ್ಪಂದಿರ್ ಸಪೋರ್ಟ್ ತಗೊಂಡು ಈ ಮನೆನ ಕಟ್ಟಿರೋದು. ಅವಾಗಿನ ಕಾಲದಲ್ಲಿ ಕಟ್ಟಿರೋದು. ಒಂದು ಮಳೆ ಹೊಡೆದಿಲ್ಲ. ನೀವು ಅಬ್ಸರ್ವ್ ಮಾಡಿ, ಮನೆಗೆ ಒಂದು ಮಳೆ ಹೊಡೆಯೋದಕ್ಕೂ ಅಷ್ಟು ಕಷ್ಟ ಅಂತೆ. ಅಂದ್ರೆ ನಾವು ಮನೆ ಚೇಂಜಸ್ ಮಾಡ್ಬೇಕಾದ್ರೆ ಅವ್ರು ಹೇಳಿದ್ರು ಕಲ್ ಗಟ್ಟಿ ಇದೆ ಅಲ್ವಾ, ಜಾಸ್ತಿ ಅದನ್ನ ಚೇಂಜಸ್ ಮಾಡ್ಲಿಕ್ಕೆ ಆಗಲ್ಲ ಗೋಡೆಯನ್ನ. ಅದಕ್ಕೆ ಎಕ್ಸ್ಟ್ರಾ ಸಿಟ್ ಔಟ್ ಇಟ್ಟು ಹಾಕಿದ್ದು, ಮುಂದ್ಗಡೆ ಹಾಕಿದ್ದು. ಅದಿರ್ಲಿಲ್ವಾ ಮುಂಚೆ? ಇರ್ಲಿಲ್ವಾ? ಇರ್ಲಿಲ್ಲ ಮುಂಚೆ. ಈಗ ಹಾಕಿರೋದು ರೀಸೆಂಟ್ ಆಗಿ. ಚೆನ್ನಾಗಿದೆ ಅಲ್ವಾ? ಸಿಟ್ಔಟ್ ಹಾಕಿರೋದ್ರಿಂದಾನೇ ಒಂದು ಲಕ್ಷಣ ತಾನೆ. ಆ ಕಂಬ ಎಲ್ಲ ಇಟ್ಟಿರೋದು. ಮತ್ತೆ ಪೈಂಟಿಂಗ್ ಕಲರ್ ಚೇಂಜ್ ಇತ್ತು, ಆರೆಂಜ್ ಕಲರ್ ಇತ್ತು. ಆರೆಂಜ್ ಇದು ಇವಾಗ ರೀಸೆಂಟ್ ಆಗಿ ಈ ಕಲರ್ ಹೊಡ್ಸಿದ್ದ. ರೆಡ್ ಕಲರ್ ಇತ್ತು. ಇವಾಗ ಆಕ್ಚುಲಿ ಹೇಳ್ಬೇಕಂದ್ರೆ ಗೋಡೆ ರೆಡ್ ಕಲರ್ ಇರಬಾರ್ದು. ಇಲ್ಲಿ ತನಕ ಮೆರೂನ್ ಕಾವಿ ಬರುತ್ತಲ್ಲ, ಹಾ ಗೊತ್ತಾಯ್ತು. ಅದು ಇಲ್ಲಿವರೆಗೂ, ಅದರ ಮೇಲೆ ಆರೆಂಜ್ ಕಲರ್. ಈ ಕಲರ್ ಬೆಸ್ಟ್ ಅಂತ, ಎಂತ ಮನಃಶಾಂತಿ ಅಂತ ಹೇಳ್ತಾರಲ್ಲ, ನೀರಜ್ ಅಣ್ಣ ಹೇಳಿದ್ರು ಮೊನ್ನೆ. ಹೌದು, ಈ ಕಲರ್ ಪಿಸ್ತಾ ಕಲರ್ ಒಳ್ಳೇದು. ಅವನು ಎಷ್ಟೊಂದ್ ಮನೆಗೆ ಹೋದ್ರೆ ಇದೇ ಕಲರ್ ಹೊಡಿತಾನೆ ಪೈಂಟಿಂಗ್ ಅಲ್ಲಿ. ಸೊ ನೆಕ್ಸ್ಟ್ ಇನ್ನೊಂದು ರೂಮ್ ಇದೆ ನೋಡಿ ಗಾಯ್ಸ್. ಇವಾಗ ಬಾಗ್ಲಿಂದ ಎಂಟ್ರೆನ್ಸ್ ಇಂದ ಲೆಫ್ಟ್ ಗೆ ಬಂದ್ರೆ ಒಂದು ರೂಮು. ಇದು ನವದಂಪತಿಗಳ ರೂಮ್. ಇದು ನಮ್ಮ ರೂಮು, ನಂದು ಸಣ್ಣದು. ನಾವು ಬಂದ್ರೆ ಜಾಸ್ತಿ ಇಲ್ಲೇ ಇರ್ತೀವಿ. ನಾವು ಬಂದ್ರೆ ಇಲ್ಲಿ ಇರ್ತೀವಿ, ಇಲ್ಲದಿದ್ರೆ ಆ ಕಡೆ ಇಲ್ಲಿ ರೂಮಲ್ಲಿ ಮಲ್ಕೋತಾಳ. ಹಾ, ನಾವಿಲ್ಲ ಅಂದ್ರೆ ಅಕ್ಕಂದೇ ರೂಮ್ ಇದು. ಅಕ್ಕಂದೇ ರಾಜ್ಯಭಾರ. ನಂದೇ. ಇಲ್ಲಿ ನೋಡಿ, ಇದೊಂದು ಓಲ್ಡ್ ಮಮ್ಮಿ ಮದುವೆ ಆಗೋ ಟೈಮ್ ಅಲ್ಲಿ ತಂದಿರೋ ತುಂಬಾ ಓಲ್ಡ್ ಬೀರು. ಅಂದ್ರೆ ಅಮ್ಮನ್ ತವ್ರ ಮನೆಯಿಂದ ಕೊಟ್ಟಿರೋದು ಅನ್ಸುತ್ತಲ್ವಾ ನನ್ನ ಪ್ರಕಾರ. ಹೌದಾ ಅನ್ಸುತ್ತೆ. ಇರ್ಬೋದು. ಮತ್ತೆ ಅದು ಇದು ಏನದು ನೋಡಿ ಗಾಯ್ಸ್, ಎಷ್ಟು ಗೊಂಬೆಗಳು ಇಟ್ಟಿದ್ದಾರೆ. ಇದನ್ನು ಅಮ್ಮನಿಗೆ ಕೊಡೋಕ್ಕೂ ಇಷ್ಟ ಇಲ್ಲ, ಯಾಕಂದ್ರೆ ಅವರಿಗೆ ಒಂದು ಮೆಮೊರೇಬಲ್ ಆಗಿದೆ. ಗೈಸ್, ಇಲ್ಲಿರೋ ಗ್ಲಾಸ್ ಇತ್ತಲ್ವಾ, ಅದ್ರದ್ ಮೆಮೊರಿ ನಿಮ್ಗೆ ಹಳೆ ಸಬ್ಸ್ಕ್ರೈಬರ್ಸ್ ಗೆ ಗೊತ್ತಿರ್ಬೇಕು. ನಿಮ್ಮ ಕೈಗೆ ಬಿದ್ದಿದೆ ಅಲ್ಲ, ಅದನ್ನ ಥಿಂಕ್ ಮಾಡಿದ್ರೆ ನೋಡಿ ಗಾಯ್ಸ್, ನನ್ನ ಕೈಯಲ್ಲಿ ಗಾಯ ಆಗಿದೆ ನೋಡಿ. ಇವಾಗ್ಲೂ ಇದೆ ನೋಡಿ ಇಲ್ಲಿ ಇದೆ. ಅವತ್ತು ನಿದ್ದೆ ನಾನ್ ನಿದ್ದೆಯಲ್ಲಿ ಎದೊಳ್ಬೇಕಾದ್ರೆ ಹಿಂಗೆ ಕೈ ಫೋರ್ಸ್ ಆಗಿ ಇಲ್ಲಿ ಜೋರಾಗಿ ತಗ್ಲಿ ಗ್ಲಾಸ್ ಎಲ್ಲ ಮಕ್ಕದ ಮೇಲೆ, ಕೈ ಮೇಲೆಲ್ಲ ಬಿದ್ದೋಗಿತ್ತು ನೋಡಿ. ಇದೇ ಗ್ಲಾಸ್ ಬಿದ್ದಿದ್ದು. ಈ ಸೈಡ್ ಇತ್ತಲ್ವಾ, ಹಾಗೆ ಬಿದ್ದು. ಅಂದ್ರೆ ಹಾ, ಅವಾಗ ಉಲ್ಟಾ ಇತ್ತು. ಸ್ವಲ್ಪ ಶಿಫ್ಟಿಂಗ್ ಚೇಂಜ್ ಮಾಡಿದೀವಿ ಈಗ. ಅವಾಗ ಈ ಸೈಡ್ ಇದ್ದಾಗ ಕೈಗೆ ಬಿತ್ತು, ಅವಾಗ ಬೀರುನ ಈ ಕಡೆ ತಿರ್ಗಿಸಿದ್ದು ಅಲ್ವಮ್ಮ? ನಾವು ಹೋದ್ರೆ ಅಮ್ಮ ತಿರ್ಗಿಸ್ತೀವಿ. ಅಪ್ಪ ನಂಗೆ ಅದಂತೂ ನೋಡ್ಲಿಕ್ಕೆ ಆಗಿಲ್ಲ, ಅಷ್ಟು ಬ್ಲಡ್ ಹೋಯ್ತಲ್ಲ ಲೈಫ್ ಅಲ್ಲೇ ಫಸ್ಟ್ ಟೈಮ್. ಗಾಯ್ಸ್, ಇದು ಮದ್ವೆ ಆಗೋದಕ್ಕಿಂತ ಮುಂಚೆ ನಡೆದಿದ್ದು. ಬರ್ತಾ ಬರ್ತಾ 1 year ಆಗ್ತಾ ಇದೆ ನೋಡಿ ನನ್ ಗಾಯ. ಇವಾಗ ಒಣಗೋಗಿದೆ, ಆದ್ರೂ ಮಾರ್ಕ್ ಹಂಗಿದೆ ನೋಡಿ. ಗಾಯ್ಸ್, ಇಲ್ಲಿ ನಮ್ಮ ಸಣ್ಣ ಅವ್ರದ್ದು ಕಲೆ ಇದೆ ನೋಡಿ, ಇಲ್ಲಿ ಆರ್ಟಿಸ್ಟ್ ಕಲೆ. ಚೆನ್ನಾಗಿ ಬಿಡ್ಸಿದ್ದೀರಾ ಅಮ್ಮ, ಸಕ್ಕತ್ತಾಗಿದೆ. ಚೆನ್ನಾಗಿತ್ತು ಗೋಡೆ ಆಯ್ತಾ, ಇನ್ನ ಚೆನ್ನಾಗಿತ್ತು. ಬಟ್ ಇದು ಏನ್ ಗೊತ್ತಿದೆ, ಈ ತರ ಬರೋಕೆ ರೀಸನ್ ಏನಂತಂದ್ರೆ, ಮುಂಚೆ ಇದು ಕಿಚನ್ ಆಗಿತ್ತು. ಕಿಚನ್ ಅಂದ್ರೆ ಅಡುಗೆ ಕೋಣೆ ಬರುತ್ತೆ, ಅಡುಗೆ ಕೋಣೆ ಮತ್ತೆ ಒಲೆ ಅಲ್ಲಿ ಇಡ್ತಿದ್ವಿ, ಅಲ್ಲಿತ್ತು ಒಲೆ. 2 ಒಲೆ ಅಲ್ಲಿ ಇತ್ತು ಆಯ್ತಾ. ಸೊ ಅವಾಗ ಈ ಕಿಚನ್ ರೂಮ್ ಎಲ್ಲ ಬ್ಲಾಕ್ ಇತ್ತು, ಫುಲ್ ಬ್ಲಾಕ್ ಇತ್ತು. ಸೊ ಆ ಟೈಮಲ್ಲಿ ಪೇಂಟ್ ಹೊಡೆದಿದ್ದಲ್ವಾ, ಅದಕ್ಕೆ ಆ ಬ್ಲಾಕ್ ಕಲರ್ ಇದು ಒಳಗೆ ನೋಡಿ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿದೆ. ಗೊತ್ತಾಯ್ತು. ಪೈಂಟ್ ಹೊಡೆದ್ರು ಸ್ವಲ್ಪ ಆಯಿಲ್ ಪೇಂಟ್ ಹೊಡೆದಿದ್ದಾರೆ. ಸೊ ಆಯಿಲ್ ಪೇಂಟ್ ಹೊಡೆದಿರೋದ್ರಿಂದ ಅದು ಡೇ ಬೈ ಡೇ ಏನಾಗುತ್ತೆ ಅಂದ್ರೆ ಬ್ಲಾಕ್ ಕಲರ್ ಗೆ ಟರ್ನ್ ಆಗ್ತಾ ಇದೆ. ಸೊ ಅದೇ ಗಾಯ್ಸ್, ಹೊಗೆ ಬಂದಿರುತ್ತೆ ಮತ್ತೆ ಆಯಿಲ್ ತರ ಹೋಗಿರುತ್ತೆ ಮೇಲೆ ಹ್ಯಾವಿ ಆಗಿ, ಅದ್ರದ್ದು ಮಾರ್ಕ್ ಬಂದಿರೋದು ನೋಡಿ. ಗಾಯ್ಸ್, ಇಲ್ಲಿ ಫ್ಯಾನ್ ಇದೆ. ಫ್ಯಾನ್ ಇಲ್ಲ ಅಂದ್ರೆ ಈ ರೂಮ್ ಅಲ್ಲಿ 1 second ಇರಕ್ಕಾಗಲ್ಲ, ಅಷ್ಟು ಶೆಕೆ. ಮತ್ತೆ ಈ ಲೈಟ್ ನಂಗೆ ಇಷ್ಟ. ಹಾ ನೋಡಿ ಗಾಯ್ಸ್, LED ಲೈಟ್ ಹಾಕಿದ್ದಾರೆ, ಚೆನ್ನಾಗಿ ಹಾಕಿದಾರಲ್ಲ. ಮತ್ತೆ ಇಲ್ಲಿ ಆರೋಗ್ಯನ ಕೊಟ್ಟಿರೋ ಬುದ್ಧ ಮಮ್ಮಿಗೆ ಕೊಟ್ಟೆ. ಅಮ್ಮನ್ ಬರ್ತಡೆಗೆ ನನ್ನ ಫ್ರೆಂಡ್ ಆರೋಗ್ಯ ಗಿಫ್ಟ್ ಮಾಡಿರೋದು. ಇದು ಚೆನ್ನಾಗಿದೆ ಅಲ್ಲ? ಹೌದು, ಚೆನ್ನಾಗಿದೆ. ಮತ್ತೆ ಇಲ್ಲೊಂದು ಚಿಕ್ಕ ಮಿರರ್ ಇದೆ. ಚಿಕ್ಕ ಮಿರರ್ ಅಂದ್ರೆ ಮುಂಚೆ ಮಿರರ್ ಇರ್ಲಿಲ್ಲ ಗಾಯ್ಸ್, ಇಲ್ಲೇ ಮಿರರ್ ಇತ್ತು. ಈ ಮಿರರ್ ಯಾವಾಗ ಇಲ್ಲ ಅಂತ ಹೊಡೆದೋಯ್ತಲ್ಲ, ಆ ಟೈಮ್ ಅಲ್ಲಿ ಈ ಮಿರರ್, ಅದೇ ಟೈಮಲ್ಲಿ ನಮ್ ಧನ್ಯ ಅವರು ಈ ಮಿರರ್ ನ ಹಾಕಿರೋದು. ಹೌದು, ಬನ್ನಿ. ಈ ರೂಮ್ ನೋಡಿದ್ರಲ್ವಾ, ಸಖತ್ತಾಗಿದ್ಯಾ? ಇನ್ನು ನನ್ನ ಮದ್ವೆಗೆ ಪೈಂಟಿಂಗ್ ಚೇಂಜ್ ಮಾಡ್ಸ. ನೆಕ್ಸ್ಟ್ ಆ ರೂಮ್ ಆಯ್ತಲ್ವಾ, ಇವಾಗ ಒಳಗೆ ಹೋದಾಗ ಇದು ಫುಲ್ ಕಿಚನ್.
ಗಾಯ್ಸ್ ಇವ್ರ ಮನೇಲಿ ಆಕ್ಚುಲಿ ಹೇಳ್ಬೇಕಂದ್ರೆ ಕಿಚನ್ ತುಂಬಾ ದೊಡ್ಡದು ಅಂತ ಅಂದ್ರೆ ಮನೆಯಲ್ಲಿ ಬೇಕಾದಿದ್ದು ಮೇನ್ ಅಂತೆ. ಅಮ್ಮನಿಗೆ ಮೇಯ್ನ್ ಬೇಕಾಗಿದೆ ಅಂದ್ರೆ ಮನೆಗ್ ಬಂದಿರೋ ನೆಂಟ್ರುಗಳಿಗೆ ಮಾಡ್ಕೊಡೋದಕ್ಕಾಗಿರ್ಬೋದು. ಬಂದ್ರೆ ಎಲ್ಲಾರು ಟೈಮ್ ಸ್ಪೆಂಡ್ ಮಾಡೋದೇ ಒಂದೊಂದ್ಸಲಿ ಅಡಿಗೆ ಮನೆಯಲ್ಲಿ ಅಲ್ಲ. ಇದೇ ಸಾಕಾಗಲ್ಲ ನನಗೆ, ಇಷ್ಟು ದೊಡ್ಡದಿದ್ರು ಸಾಕಾಗಲ್ಲ. ಈ ಐಟಮ್ಸ್ ಇಡೋದಪ್ಪ ಅಂತ ಪಪ್ಪನಿಗೆ ತಲೆ ನೋಡಿ ತಿಂತಾರೆ. ಗೈಸ್ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ ಅಡಿಗೆ ಮನೆ ವಿಶಾಲವಾಗಿದೆ ನೋಡಿ, ಇಷ್ಟು ದೊಡ್ಡದು ಅಡಿಗೆ ಮನೆ. ನಾನು ಫೋನಲ್ಲಿ ಮಾತಾಡೋ ಪ್ಲೇಸ್ ಇಲ್ಲಿ. ನೋಡಿ ಇಲ್ಲೆಲ್ಲ ಅಡಿಗೆ ಮಾಡಿರೋ ಐಟಮ್ಸ್ ಗಳನ್ನ ಇಡ್ತಾರೆ. ಅಮ್ಮ ಪ್ರಿಪೇರ್ ಏನೇನ್ ಮಾಡ್ತಾರೆ ಅದನ್ನೆಲ್ಲ ಇಟ್ಕೊಂತಾರೆ, ಇಲ್ಲಿ ಪ್ರಿಪೇರ್ ಮಾಡ್ತಾರೆ ಅಲ್ವಾ ಅಮ್ಮ? ಹೌದೌದು ಮುನು. ಮತ್ತೆ ಇದು ಸೆಲ್ಫ್. ಹಾ ನೋಡಿ ಗೈಸ್ ಎಲ್ಲ ಐಟಮ್ಸ್ ನ ಇಲ್ಲಿ ಸ್ಟೋರ್ ಮಾಡೋಕೆ ಜಾಗ ಇದೆ. ತಟ್ಟೆ ಸ್ಟ್ಯಾಂಡು, ಲೋಟಸ್ ಸ್ಟ್ಯಾಂಡು ಮತ್ತೆ ಎಲ್ಲ ಐಟಮ್ಸ್ ಗಳ ಸ್ಟ್ಯಾಂಡ್ ಇದೆ ನೋಡಿ, ಕತ್ರಿ ಎಲ್ಲ ಇಟ್ಟಿದ್ದಾರೆ. ಮತ್ತೆ ಇದು ಸಿಂಕಲ್ಲಿ ನೋಡಿ ಕೊಳಾಯಿ ಚೆನ್ನಾಗಿರೋದು ಹಾಕ್ಸಿದ್ದಾರೆ, ಅಂದ್ರೆ ರೀಸೆಂಟ್ ಹಾಕ್ಸಿರೋದು, ಇದು ಓಲ್ಡ್ ಕೊಳಾಯಿ ಅಲ್ಲ. ಮತ್ತೆ ಸಿಂಕು ಸ್ಟೀಲ್ ಅಲ್ಲಿ ಮಾಡಿಸಿದ್ದಾರೆ. ಅದಾದ್ಮೇಲೆ ಇಲ್ಲಿ ಬಟ್ಟೆನ ತಕೊಳ್ಳೋದಕ್ಕೆ, ನೀರು ತಳ್ಳೋದಕ್ಕೆ ಅಂತ ಇದನ್ನ ತಗೊಂಡ್ ಬಂದಿದ್ದಾರೆ. ಇದು ನನ್ನ ಸ್ಟ್ಯಾಂಡ್. ಏನಕ್ಕೆ ಇಲ್ಲಿ ಕೂತಿದ್ದೀರಾ? ಟವರ್ ಸಿಗುತ್ತಾ? ಕಾಲ್ ಮಾತಾಡೋದಿಲ್ಲೇ ನಾನು. ನೋಡಿ ಗಾಯ್ಸ್ ಇಲ್ಲಿ ಟವರ್ ಸಿಗುತ್ತಂತೆ, ಅಡಿಗೆ ಮನೇಲಿ ಕುತ್ಕೋತಾರಂತೆ. ನಮ್ ಧನ್ಯ ಕಾಲಲ್ಲಿ ಮಾತಾಡುವಾಗ, ಅಂದ್ರೆ ನಾವು ಬೆಂಗಳೂರಲ್ಲಿ ಇದ್ದಾಗ ಕಾಲಲ್ಲಿ ಮಾತಾಡೋದು ಧನ್ಯ ಅಲ್ಲಿ ಕುತ್ಕೊಂಡು. ಹೌದು. ಮತ್ತೆ ಇದು ನಾರ್ಮಲ್ ಆಗಿ ಗ್ಲಾಸ್ ಮತ್ತೆ ಅದು ಇದೆಲ್ಲ ಐಟಮ್ಸ್ ಎಲ್ಲ ಇವಾಗ ಇದು. ನೋಡಿ ಗಾಯ್ಸ್ ಗ್ಲಾಸ್ ಐಟಮ್ಸ್, ಬೌಲು, ಕಪ್ಸ್ ಎಲ್ಲ ಮೇಲಿಟ್ಟಿದ್ದಾರೆ, ಅಂದ್ರೆ ಟೀ ಕಾಫಿ ಮಾಡ್ಕೊಡೋದಕ್ಕೆ ಯೂಸ್ ಮಾಡುವಂತದ್ದು ಮನೆಗೆ ನೆಂಟ್ರು ಬಂದ್ರೆ. ಅದಾದ್ಮೇಲೆ ಅಡಿಗೆಗೆ ಬೇಕಾಗಿರುವಂತ ಎಲ್ಲಾ ಐಟಮ್ಸ್ ನ ಇಲ್ಲಿ ಇಟ್ಟಿದ್ದಾರೆ. ಸೂಪರ್ ಅಮ್ಮ, ಎಲ್ಲ ಇಲ್ಲಿ ಸ್ಟೋರ್ ಮಾಡಿದ್ದಾರೆ. ಮತ್ತೆ ಆಯಿಲು, ಮನೆಗೆ ಬೇಕಾಗಿರೋ ಐಟಮ್ಸ್, ರೇಷನ್ ಐಟಮ್ಸ್ ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಮತ್ತೆ ಇನ್ನೂ ಒಂದ್ ಸ್ವಲ್ಪ ಐಟಮ್ಸ್ ಇಲ್ಲಿ ಸ್ಟೋರ್, ಸೀಕ್ರೆಟ್ ರೂಮ್. ಸ್ಟಾಕ್ ರೂಮ್ ಅಂದ್ರೆ ಸ್ಟಾಕ್ ಫುಲ್ ಅದರಲ್ಲೇ ಇದೆ. ಅಷ್ಟು ಸ್ಟಾಕ್ ಐತೆ ಬನ್ನಿ. ಸ್ಟಾಕ್ ರೂಮ್ ಇದು ಸ್ಟಾಕ್ ರೂಮ್. ಗೈಸ್ ಎಲ್ಲ ಒಂದು ಸ್ಟೋರ್ ಮಾಡ್ಕೊಳ್ಳೋ ಅಂತ ಜಾಗ ಇದು ನೋಡಿ. ಇದಕ್ಕೆ ಅಂತಾನೆ ಸಪರೇಟ್ ರೂಮ್ ಇದೆ. ಅದು ಅಕ್ಕಿ ಎರಡು ಅಡಿಗೆ ಮನೆಗೆ ಬೇಕಾಗಿರುವಂತ ರೇಷನ್ ಗಳೆಲ್ಲ ಇಲ್ಲೇ ಇಟ್ಕೊಂತಾರೆ ಅಲ್ವಾ ಅಮ್ಮ? ಹೌದು. ಅದು ಇದೆ ಅಲ್ವಾ, ಅದು ದೊಡ್ಡ ದೊಡ್ಡ ಇದ್ರಲ್ಲಿ ಅಕ್ಕಿ ಇರೋದು. ಅದು ದೊಡ್ಡ ದೊಡ್ಡ ಬ್ಲೂ ಕಲರ್ ಇದೆ ಅಲ್ವಾ, ಅದ್ರಲ್ಲಿ ಅಕ್ಕಿ ಇರೋದು. ಎಲ್ ತರದ್ ನೀವು ಅಕ್ಕಿ ಅಷ್ಟೊಂದು? 1 ಕ್ವಿಂಟಲ್ ಇಲ್ಲೆಲ್ಲ ಎಲ್ಲಿ ಸಿಗುತ್ತೆ ಅಕ್ಕಿ? ಈಶ್ವರಮಂಗಲದಿಂದ ಪಪ್ಪ ತರೋದು. ದುಡ್ಡು ಕೊಟ್ಟು ತರ್ತಾರೆ. ಅಂದ್ರೆ ನಿಮ್ಗೆ ರೇಷನ್ ಎಲ್ಲ ಸಿಗಲ್ವಾ ಕೇರಳದಲ್ಲಿ? ನಾವು ನಾಯಿಗೆ ಹಾಕ್ತಿವಿ, ಅಂದ್ರೆ ವೈಟ್ ರೈಸ್ ಅಲ್ವಾ, ಇಲ್ಲಿ ಯಾರಿಗ ಅಂದ್ರೆ ನಾಯಿಗಳು ತುಂಬಾ ಇದೆ ಅಲ್ವಾ. ಓ ನೀವು ತಿನ್ನೋದ್ ಬಾಯ್ಲ್ ರೈಸ್ ಅಲ್ಲ? ಹೌದು. ಗೈಸ್ ಇವರು ನಾರ್ಮಲ್ ರೈಸ್ ತಿನ್ನಲ್ಲ, ಬಾಯ್ಲ್ಡ್ ರೈಸ್ ತಿಂತಾರೆ ನೋಡಿ. ಇದಾದ್ಮೇಲೆ ಅಡಿಗೆ ಮನೆಯಲ್ಲಿ ಇಟ್ಟಿಲ್ಲ ಫ್ರಿಜ್ಜು, ಅವ್ರು ಅದಕ್ಕೆ ಸ್ಟೋರ್ ರೂಮ್ ಅಲ್ಲಿ ಫ್ರಿಜ್ ನ ಇಟ್ಟಿದ್ದಾರೆ. ಫ್ರಿಜ್ ವೈಟ್ ರೈಸ್ ಹಾಕ್ತೀವಿ ಮತ್ತೆ ನನಗೂ ಅಂದ್ರೆ ವೇಸ್ಟ್ ಆಗೋದ್ ಬೇಡ. ಅಂದ್ರೆ ನಮ್ ತರ ನೀವು ರೈಸ್ ತಿನ್ನಲ್ಲ ಅಲ್ವಾ, ಆ ರೈಸ್ ತಿನ್ನಲ್ಲ. ಗಾಯ್ಸ್ ಬೆಂಗಳೂರಲ್ಲಿ ನಾವು ತಿಂತೀವಲ್ಲ ನಾರ್ಮಲ್ ರೈಸ್, ಅದನ್ನ ಇವ್ರು ತಿನ್ನಲ್ಲ. ಇವ್ರು ತಿನ್ನೋದು ಬಾಯ್ಲ್ಡ್ ರೈಸ್. ಅದಕ್ಕೋಸ್ಕರ ಅವರು ಆ ರೈಸ್ನೆಲ್ಲ ಜಾಸ್ತಿ ನಾಯಿಗಳಿಗೆ ಯೂಸ್ ಮಾಡ್ತಾರೆ. ನಮಗೆ ತಿಂದ್ರೆ ಆಗಲ್ಲ, ಅದಕ್ಕೋಸ್ಕರ ಗೊತ್ತಾಯ್ತು. ನಾವು ತಿಂತಿದ್ದೇವೆ. ಇಲ್ಲಿರೋ ಕರಾವಳಿ ಜನರೆಲ್ಲ ಆಲ್ಮೋಸ್ಟ್ ತಿನ್ನೋದು ಬಾಯ್ಲ್ಡ್ ರೈಸ್. ಅದು ತುಂಬಾ ಹೀಟ್ ಅಲ್ಲ. ಇದಂದ್ರೆ ತಂಪು ಅದಕ್ಕೆ. ಬನ್ನಿ ಗೈಸ್ ನಾವು ತಿನ್ನೋಂತ ರೈಸು ಹೆಲ್ದಿ ಫುಡ್ ಅಲ್ಲ, ಇವ್ರು ಬಾಯ್ಲ್ ರೈಸ್ ತಿಂತಾರೆ ಗೊತ್ತಾ, ಅದು ತುಂಬಾ ಬಾಡಿಗೆ ಹೆಲ್ದಿ ಫುಡ್. ಸೊ ನೋಡಿ ನೀವು ನೋಡ್ಕೊಂತ ಇರಿ ಯಾವ್ದು ಹೆಲ್ದಿ ಫುಡ್ ಅಂತ. ಬ್ಯಾಂಗ್ಳೂರಲ್ಲೂ ಕೂಡ ಬಾಯ್ಲ್ ರೈಸ್ ಸಿಗುತ್ತೆ. ಆಲ್ಮೋಸ್ಟ್ ನಾವು ಎಲ್ಲ ನಾರ್ಮಲ್ ರೈಸೇ ತಿಂತೀವಿ. ಹೌದು. ಇದು ಹೊರಗಡೆ ನೋಡಿ ಗೈಸ್ ಇದು ಬ್ಯಾಕ್ ಡೋರ್. ಅಡಿಗೆ ಮನೆಯಿಂದ ಬಂದ್ರೆ ಬ್ಯಾಕ್ ಡೋರ್ ಸಿಕ್ಬಿಡುತ್ತೆ ನಿಮ್ಗೆ. ಬ್ಯಾಗ್ಗಳು ಬಂದಾಗ ಇದು ಒಲೆ ಅಡಿಗೆ ಮಾಡ್ತಾರಲ್ಲ ಅಮ್ಮ. ಸೂಪರ್ ಇದೆ ಒಲೆ. ನನ್ಗೆ ಒಲೆ ಊಟ ಅಂದ್ರೆ ತುಂಬಾ ಇಷ್ಟ. ಇದು 2 ಒಲೆ ಇದೆ. ಅಮ್ಮ ರೊಟ್ಟಿ, ದೋಸೆ ಎಲ್ಲ ಇಲ್ಲೇ ಪ್ರಿಪೇರ್ ಮಾಡ್ತಾರಲ್ಲ. ಮತ್ತೆ ಇದು ಅರಿಯೋ ಕಲ್ಲು. ನೋಡಿ ಗೈಸ್ ಇದು ಹಳ್ಳಿ ಮನೆ ಸೈಡ್ ಮಾತ್ರ ಜಾಸ್ತಿ ಯೂಸ್ ಮಾಡೋದು. ಬ್ಯಾಂಗ್ಳೂರಲ್ಲಿ ಎಲ್ಲರ ಮನೇಲಿ ಇವಾಗ ಇರೋದು ಕಮ್ಮಿ ಇದು. ಯೂಸೇ ಮಾಡಲ್ಲ, ಹಂಗೆ ಇಡೋದು. ಅಂದ್ರೆ ಇವಾಗ ರುಬ್ಬಕ್ಕೆ ಎಲ್ಲ ಇದಿರ್ಬೇಕಾದ್ರೆ ಏನು ಅದ್ರಲ್ಲಿ ಅಮ್ಮ ಕರೆಂಟ್ ಹೋದಾಗ ಯೂಸ್ ಮಾಡ್ತಾ ಇರ್ತಾನೆ. ಹೌದು. ಅದ್ರಲ್ಲಿ ಅಮ್ಮ ಅರಿಬೇಕಾದ್ರೆ ನಾನು ಅವ್ರ ಹಿಂದೆ ಹಿಂಗೆ ಹಿಡ್ಕೊಂಡು ಕೂತ್ಕೋತಾ ಇದ್ದೆ. ಅವಾಗ ಹಿಂಗೆ ಆಗ್ತಾ ಚಿಕ್ಕ ವಯಸ್ಸಲ್ಲ? ಕೇಳಿ ಅಂತ ಅವ್ರಿಗೆ ಬೇಜಾರಾಗಲ್ಲ ತಾನೆ. ಅಂದ್ರೆ ನಾನು ಹೇಳಿದಲ್ಲ ನಾಯಿಗಳಿಗೆ ಹಂಗೆ ಹಾಕೋದಂತ. ರೈಸಾ ಆತರ ಏನ್ ಬೇಜಾರೇನಿಲ್ಲ. ಅವಳು ಹೇಳಿದ ಅರ್ಥ ಹೆಂಗ್ ಗೊತ್ತಾಯ್ತು ನನಗೆ. ವೈಟ್ ರೈಸ್ ವೇಸ್ಟ್ ಆಗುತ್ತೆ ಅಲ್ವಾ, ಅದ್ರ ಬದಲು ನಾಯಿಗಳು ತಿಂತದೆ ಅಂತ ಗೊತ್ತಾಯ್ತು. ಗೈಸ್ ಇಲ್ಲಿರೋ ರೈಸ್ ಗಳು ಆಲ್ಮೋಸ್ಟ್ ಅವ್ರಿಗೆ ಈ ರೈಸ್ ಅವ್ರಿಗೆ ಅಡ್ಜಸ್ಟ್ ಆಗಿಲ್ಲ. ಅವ್ರಿಗೆ ಅಡ್ಜಸ್ಟ್ ಆಗಿರೋದು ಬಾಯ್ಲ್ ರೈಸ್. ನಾರ್ಮಲ್ ರೈಸ್ ನ ಏನಕ್ಕೆ ವೇಸ್ಟ್ ಮಾಡೋದು, ಈ ನಾಯಿಗಳಿಗಾದ್ರೂ ಆಗ್ಲಿ ಅಂತ ಹೇಳಿ ಅವರು ಅದಕ್ಕೆ ಅಂತ ಸಪರೇಟ್ ರೈಸ್ ಮಾಡ್ತಾರೆ. ನಾಯಿಗಳನ್ನು ನಾವು ನಾಯಿಗಳ ತರ ನೋಡ್ಕೋತಿಲ್ಲ, ಅದನ್ನು ಜೊತೆಲಿರೋ ಫ್ಯಾಮಿಲಿ ತರ ನೋಡ್ಕೋತಿರೋದು. ಯಾಕಂದ್ರೆ ಅಷ್ಟು ನಾಯಿ ಇದೆ. ನನ್ನ ಪಪ್ಪ ಜಾಸ್ತಿ ಅಮ್ಮನ ಹತ್ರ ಮಾತಾಡೋದಕ್ಕಿಂತ ಜಾಸ್ತಿ ನಾಯಿ ಜೊತೆನೆ ಸ್ಪೆಂಡ್ ಮಾಡ್ತಾರೆ ಪಪ್ಪ. ಅಷ್ಟಿಷ್ಟ. ವೀಕ್ಲಿ 2 times ಎಲ್ಲ ನಾನ್ ವೆಜ್ ಅದಕ್ಕೇನೆ ತಗೊಂಡ್ ಬಂದು ಕೊಡ್ತಾರೆ. ನಮಗೆ ತಗೊಂಡ್ ಬಂದ್ರೆ ಇಲ್ಲಾದ್ರೂ ಪರವಾಗಿಲ್ಲ, ಅದಕ್ಕೆ ತಗೊಂಡ್ ಬರ್ತಾರೆ. ಅದಕ್ಕೆ ನೀವು ಸಣ್ಣ ಆಗಿರೋದು ನೋಡಿ ಗೈಸ್. ಇವ್ರು ಸಣ್ಣ ಆಗಿರೋದು ಕಾರಣನೇ ಅದು. ಅಪ್ಪ ಹಂಗಂದ್ರೆ ನಾನ್ ವೆಜ್ ಆಗ್ತಾ ಇಲ್ವಂತೆ.
ಪಪ್ಪ ಇವಳಿಗೆ ತಂದು ಕೊಟ್ಟಷ್ಟು ಯಾರು ತಂದೋಡಲ್ಲ, ಅಷ್ಟು ತಂದೋಡ್ತಾರೆ. ಅಂದ್ರೆ ಧನ್ಯ ಹೆಂಗ್ ಹೇಳಿದಂತ ಅಂದ್ರೆ ನಾಯಿ ಮೇಲೆ ಜಾಸ್ತಿ ಪ್ರೀತಿ ಅಟ್ಯಾಚ್ಮೆಂಟ್ ಇದೆ ಅಂತ ಅಲ್ವಮ್ಮ? ಅಷ್ಟೇ. ಅಂದ್ರೆ ನಾಯಿಗಳಿಗೆ ವೇಸ್ಟ್ ಎಲ್ಲ ಆಗುತ್ತೆ, ವೇಸ್ಟ್ ಅನ್ನು ತಂದು ಕೊಡ್ತಾರೆ. ಇವಳಿಗೆ ವೇಸ್ಟ್ ತಂದು ಕೊಡ್ತಾರ ಅಕ್ಕ? ಇಲ್ಲ. ಇದು ಕುಡಿಯೋ ನೀರು ಓಕೆ, ಬಾವಿಯಿಂದ ತಗೊಂಡ್ ಬಂದಿರೋದು. ನೋಡಿ ಗೈಸ್, ಇವರು ಬಾವಿ ನೀರ್ನೇ ಕುಡಿಯೋದು, ಫಿಲ್ಟರ್ ನೀರು ಏನು ಯೂಸ್ ಮಾಡಲ್ಲ. ನಮ್ ತರ 5 ರೂಪೀಸ್ ಕಾಯಿನ್ ನೀರೆಲ್ಲ ಯೂಸ್ ಮಾಡಲ್ಲ. ಇವ್ರು ಯೂಸ್ ಮಾಡೋದು ಫಿಲ್ಟರ್ ನೀರ್, ಬಾವಿ ನೀರೇ ಫಿಲ್ಟರ್ ಆಗಿ ಬರುತ್ತೆ ಅಲ್ವಾ? ಇದು ಪ್ಲೇಟ್ಸ್ ದೊಡ್ಡ ದೊಡ್ಡ ಎಕ್ಸ್ಟ್ರಾ ಪಾತ್ರನ ಇಲ್ಲಿ ಇಡೋದು. ಪಾತ್ರೆಗಳು ಒಳಗಡೆ ಇಟ್ಕೊಂಡ್ರೆ ಅದೇ ಸ್ಪೇಸ್ ತುಂಬೋಗುತ್ತೆ ಅಂತ ಹೇಳಿ ಅಮ್ಮ ಒಂದ್ ಟೇಬಲ್ ತರ ಇಟ್ಟು ಅದ್ರ ಮೇಲೆ ಎಲ್ಲ ಐಟಮ್ಸ್ ಇಟ್ಕೊಂತಿದ್ದಾರೆ. ಹೌದು. ಇಲ್ಲಿ ಇದು ಟಾಯ್ಲೆಟ್. ನೋಡಿ ಗಾಯ್ಸ್, ಬಾತ್ರೂಮ್ ಇದೆ. ಇವ್ರೇನ್ ಗೊತ್ತಾ, ಈ ಹಳ್ಳಿಯಲ್ಲೂ ಶವರ್ ಬೇಕೇ ಬೇಕು ಅಂತ ಹೇಳಿ ಶವರ್ ನಿಟ್ಸ್ಕೊಂಡಿದ್ದಾರೆ. ಹೌದು, ಆದ್ರೆ ಇಲ್ಲಿ ಹೋಗಿ ಇದಾಕೋದಲ್ವ, ಏನದು ಬೆಂಕಿ ಹಾಕೋದಲ್ವ ಒಲೆಗೆ, ಅದ್ರದ್ದೆಲ್ಲ ಬ್ಲಾಕ್ ನೋಡಿ ಹೆಂಗ್ ಹಿಡಿದಿದೆ ಆ ಶವರ್ ಅಲ್ಲಿ. ಹೌದು ಗೈಸ್, ಅದ್ರದ್ದು ಬ್ಲಾಕ್. ಅಂದ್ರೆ ಇಲ್ಲಿ ಹೊಗೆ ಹಾಕ್ತಾರೆ. ಅಂಡೆ ಒಲೆಯಲ್ಲಿ ಸ್ನಾನ ಮಾಡೋದು ಯಾರ್ಯಾರಿಗೆ ಇಷ್ಟ. ನನಗಂತೂ ನಿಜವಾಗ್ಲೂ ಹೆವಿ ಫೇವರೇಟ್. ಈ ನೀರು ತುಂಬಾ ಒಳ್ಳೇದು ಮಾ, ನಿಜ. ಒಲೆ ನೀರು ತುಂಬಾ ಒಳ್ಳೇದು. ಗೀಸರ್ ನೀರ್ಗಿನ್ನ, ಕರೆಂಟ್ ನೀರ್ಗಿನ್ನ ಇದು ತುಂಬಾ ಒಳ್ಳೇದು. ಏರ್ ಫಾಲ್ ಎಲ್ಲ ಆಗಲ್ಲ. ನಿಜ, ಅದು ನಿಜಾನೇ. ಅದು ನನಗೇನೆ ಎಷ್ಟೊಂದು ಅನುಭವ ಆಗಿದೆ. ಇಲ್ಲಿ ಸ್ನಾನ ಮಾಡೋದಕ್ಕೆ ಬೇರೆ ರಿಸಲ್ಟ್ ಕೊಡುತ್ತೆ. ಹೌದು. ಮತ್ತೆ ಇದು ಏನಿಲ್ಲ, ಇಲ್ಲಿ ಹೊರಗಡೆ ನೋಡಿ ಗಾಯ್ಸ್, ಹಿಂಗಿಂದ ಬಂದ್ರೆ ನಾವು ಔಟ್ ಸೈಡ್ ಮನೆ ಲೆಫ್ಟ್ ಸೈಡ್ಗೆ ಬರ್ತೀವಿ ಅಲ್ವಮ್ಮ? ವಿಶಾಲವಾದ ಅಂಗಲ ಇದೆ. ನಾವ್ ಇಲ್ಲೆಲ್ಲ ಕಬಡ್ಡಿ ಆಡ್ತಿದ್ವಿ ಅಲ್ವಮ್ಮ? ಈ ಮ್ಯಾಟ್ ಹಾಕೋಕಿನ ಮುಂಚೆ ಗಾಯ್ಸ್, ನನ್ನ ಮದ್ವೆ ಆಗೋದಕ್ಕಿಂತ ಮುಂಚೆ ನಾವ್ ಇಲ್ಲೆಲ್ಲ ಕಬಡ್ಡಿ ಎಲ್ಲ ಆಟ ಆಡ್ತಾ ಇದ್ವಿ, ಎಲ್ಲ ಫ್ಯಾಮಿಲಿ ಎಲ್ಲ ಸೇರಿ. ಸಖತ್ತಿತ್ತು. ಮತ್ತೆ ಇಲ್ಲಿ ಇದು ವೇಸ್ಟ್ ಮನೆ. ಇದು ಮುಂಚೆ ಇಲ್ಲಿ ಮಳೆ ಬಂದ್ರೆ ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಬರ್ತಿದ್ರಲ್ವಾ? ಇಟ್ಟಿದ್ದಾರೆ ಈ ತರ. ನೀವು ನಂಗೆ ಹೇಳಿದಿರ, ಕರೆಕ್ಟ್. ಯೂಸ್ ಮಾಡಲ್ಲ ಇವಾಗ. ಮತ್ತೆ ಏನಂತ ಅಂದ್ರೆ ಎಷ್ಟು ದೊಡ್ಡ ಅಂಗಲ ನೋಡಿ, ವಿಶಾಲ ಪಾರ್ಕಿಂಗ್ ಎಲ್ಲ ಆರಾಮ್ಸೆ ಮಾಡುವುದು. ಗಾಡಿಗಳು ಬಂದ್ರೆ ಇಲ್ಲೇ ಮಾಡಿದಂಗೆ ಮೆಹಂದಿ, ಇಲ್ಲಿ ಸ್ಟೇಜ್ ಹಾಕಿ ಇಲ್ಲಿ ಮೆಹಂದಿ ಮಾಡಿದ್ದು. ಮತ್ತೆ ಇಲ್ಲಿ ವಿಶಾಲವಾದ ಜಾಗ ಬಿಟ್ಟಿದ್ದಾರೆ. ಏನಕ್ಕಂದ್ರೆ ಪಾರ್ಕಿಂಗ್ ಆಗಿರ್ಬೋದು, ಮನೆಗೆ ಬಂದ್ರೆ ಯಾರಾದ್ರೂ ಪಾರ್ಕಿಂಗ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಇವ್ರು ಅಡಿಕೆ ಹಾಕೊಳ್ಳೋದಕ್ಕೆ. ನೋಡಿ, ಅಡಿಕೆ ಹಾಕೊಳ್ಳೋದಕ್ಕೆಲ್ಲ ಇಲ್ಲಿ ಇಟ್ಟಿದ್ದಾರೆ ಜಾಗನ. ಇಲ್ಲೇ ಒಣಗಿಸ್ತಾರೆ. ಅಂದ್ರೆ ಬಿಸಿಲು ಜಾಸ್ತಿ ಬೀಳುತ್ತಲ್ಲ, ಒಣಗಿಸೋದಕ್ಕೆ ಒಳ್ಳೆ ಜಾಗ. ಟೊಮೆಟೊ ಆಗಿದೆ. ಗಾರ್ಡನ್, ಇದು ಗಾರ್ಡನ್ ತೋರ್ಸೋಣ ಈಗ. ಹಾ, ಸಣ್ಣವರು ನಿಮ್ಗೆ ಕ್ಲಿಯರ್ ಆಗಿ ಗಾರ್ಡನ್ ಏರಿಯಾನ ಎಕ್ಸ್ಪ್ಲೇನ್ ಮಾಡ್ತಾರೆ. ಮನೆ ಲೆಫ್ಟ್ ಸೈಡು ಅಪ್ಪ ಮತ್ತೆ ಅಮ್ಮ ಮತ್ತೆ ಸಣ್ಣವರೆಲ್ಲ ಸೇರಿ ಹಾಕಿರೋ ಅಂತ. ಹೌದು. ಮುಂಚೆ ಇಲ್ಲಿ ಇರ್ಲಿಲ್ಲ ಪಾಟ್ಸ್ ಏನಿರ್ಲಿಲ್ಲ. ಇದು ಸುಮ್ನೆ ಹಿಂಗೆ ಕೂತ್ಕೊಳ್ಳೋ ಪ್ಲೇಸ್ ಇತ್ತು. ಓ, ಇಲ್ಲೆಲ್ಲ ಕೂತ್ಕೊಳ್ಳೋಕೆ ಎಲ್ಲ ಆರಾಮ್ಸೆ ಬಂದು ಕೂತ್ಕೋತಾ ಇದ್ವಿ. ಚೆನ್ನಾಗಿತ್ತು ಮುಂಚೆ. ಬಟ್ ಇವಾಗ ಇನ್ನ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ಗಿಡ ಎಲ್ಲ ಹಾಕಿ. ನೋಡಿ, ಇಲ್ಲೆಲ್ಲ ಇದು ಗುಲಾಬಿ ಹೂವ, ಎಲ್ಲಾ ಹೂವಗಳನ್ನ ಎಕ್ಸ್ಪ್ಲೇನ್ ಮಾಡಿ ನೋಡೋಣ. ಇದೇನಿದು ಡಿಫ್ರೆಂಟ್ ಆಗಿದೆ? ಅದು ನೀರಲ್ಲ ಹೆಂಗೆ ಬೆಳೆಯುತ್ತಲ್ಲ ನೋಡಿ ಗೈಸ್, ಡಿಫ್ರೆಂಟ್ ಆಗಿದೆ. ನಾನು ಫಸ್ಟ್ ಟೈಮ್ ನೋಡಿದ್ದು. ಹೌದಾ? ಬರೀ ನೀರಲ್ಲಿ ಬೆಳೆಯೋ ಗಿಡನ ಅದು? ನೀರಲ್ಲಿ ನೋಡಿ ಗೈಸ್, ಬರೀ ನೀರ್ ಹಾಕಿದ್ದಾರೆ ಅದಕ್ಕೆ, ಮಣ್ಣೆ ಇಲ್ಲ ಅದರಲ್ಲಿ. ಅಷ್ಟು ನೀರಲ್ಲಿ ಬೆಳೆಯುವಂತ ಗಿಡ. ಇದು ಗುಲಾಬಿ, ಇದು ಟೊಮೆಟೊ. ಟೊಮೆಟೊನೇ ಬಂದಿದೆ ಅಲ್ಲ? ಏನಕ್ಕ ಅಕ್ಕ, ಇಲ್ಲಿ ಟೊಮೆಟೊ ಬಂದಿದೆ. ಅಂದ್ರೆ ವೇಸ್ಟ್ ನೀರ್ ಇರುತ್ತಲ್ಲ ಇವಾಗ ಅಡುಗೆ ಮನೆಯದ್ದು, ಅದನ್ನ ಹಾಕಿ ಟೊಮೆಟೊ ಬಂದಿರೋದು. ಅಂದ್ರೆ ಗಿಡ ಬೆಳೀತು ಫಸ್ಟ್. ಆ ಬೀಜ ನೀರಲ್ಲಿ ಬೀಜ ಗೊತ್ತಾಯ್ತು. ಆ ಬೀಜದಿಂದ ಗಿಡನೇ ಬಂದಿದೆ. ನೆಕ್ಸ್ಟ್ ಪುದೀನದು ಹಾಗೆ. ಪುದೀನ ನೋಡಿ ಅಲ್ಲಿ ಇಲ್ಲಿ ಪುದೀನ. ಪುದೀನನಾ? ಅಮ್ಮ ಅಡಿಗೆ ನೀರ್ ಹಾಕಿ ಅಲ್ಲೂ ಗಿಡ ಬಂದ್ಬಿಟ್ಟಿದೆ. ನೋಡಿ, ಅಲೋವೆರಾ ಎಷ್ಟು ಒಳ್ಳೇದು. ಅಲೋವೆರಾ ಹಾಕಿದ್ದಾರೆ. ಮತ್ತೆ ನೋಡಿ, ಇಲ್ಲಿ ವೈಟ್ ರೋಸ್ ಇದೆ, ಮತ್ತೆ ತುಳಸಿ ಇದೆ. ಇದು ನೋಡಿ, ಇದು ಆರೆಂಜ್ ಕಲರ್ ಇನ್ನ ಆಗಿಲ್ಲ. ಏನದು? ರೋಸಾ? ಆರೆಂಜ್ ಕಲರ್. ಅದು ರೆಡ್. ನೋಡಿ ಗೈಸ್, ಇದು ರೆಡ್ ಹೂವ. ಇಲ್ಲಿ ಆರೆಂಜ್ ಕಲರ್ ಬೆಳೀತಾ ಇದೆ. ಇಲ್ಲಿ ವೈಟ್ ಕಲರ್ ಇದೆ. ಕಲರ್ ರೋಸ್ ಹೂವಲ್ಲ? ಎಲ್ಲ ಇಷ್ಟ ತರ ಇದ್ರೆ. ಮತ್ತೆ ಇದು ಜಸ್ಟ್ ಕ್ರೋಟನ್ ತರ ಬರುತ್ತಲ್ಲ ಸ್ಟೈಲಿಗೆ, ಅದು. ಇದನ್ನು ಹಂಗೆ, ಇದೆಲ್ಲ ಅದೇ ತರ. ಮತ್ತೆ ಇದು ಯಾವ್ದು ಗೊತ್ತಾ? ಶೋ ಗಿಡಗಳಲ್ಲ ಅದೆಲ್ಲ. ಇದೇನ್ ಗೊತ್ತಾ? ಗ್ರೀನ್ ಕಲರ್. ಇದು ಸೇವಂತಿಗೆ. ಶಾಮಂತಿಗೆ ಹೂವ. ಶಾಮಂತಿಗೆ ಗ್ರೀನು, ಪಾಪ ಸ್ವಲ್ಪ ಒಣಗಿದೆ. ಇದು ಶಾಮಂತಿಗೆ ಹೂವ. ಶಾಮಂತಿಗೆ ಹೂವ ಹಾಳಾಗಿದೆ ಅಲ್ವಾ? ಅಂದ್ರೆ ಇಲ್ಲ, ಹೂ ಬಂದು ಬಾಡೋಗಿರೋದಲ್ಲ, ಹೋಗಿದೆ. ಗಿಡ ಚೆನ್ನಾಗಿ ಐತೆ, ಹೂವು ಬಿದೋಗೈತೆ ಅಷ್ಟೇ. ಮತ್ತೆ ಇಲ್ಲೊಂದು ಗಿಡ ಇದೆ. ಇದೇನು ಗಿಡ ಇನ್ನ ಹೊರಗೆ ಬಂದಿಲ್ಲ. ಇದೇನಿದು? ಶೋ ಗಿಡ ಇದ್ದಂಗಿದೆ. ಇದು ಶೋ ಗಿಡ ಅಲ್ಲ, ಚೆನ್ನಾಗಿದೆ. ಇದು ಒಳ್ಳೆ ಪ್ಲಾಸ್ಟಿಕ್ ಗಿಡ ಇದ್ದಂಗಿದೆ, ಬಟ್ ಒರಿಜಿನಲ್. ಪೇಪರ್ ಹೂ ಅಲ್ಲ? ಪೇಪರ್ ಹೂ ಅಲ್ಲ ಅಕ್ಕ, ಅದು ಡಿಫ್ರೆಂಟ್. ಅದು ಶೋ ಹೂವ ತರ. ಇದೆಲ್ಲ ಅದೇ. ಇದು ನೋಡಿ, ಡೇಲಿಯಾ ಅಂದ್ರೆ ಇದೆ. ಡೇಲಿಯಾ ಹೂವ. ಸಕ್ಕತ್ತಾಗಿದೆ, ಡೇಲಿಯಾ ಅಂತ ನೋಡಕ್ ಚೆನ್ನಾಗೈತೆ. ಮತ್ತೆ ಇದು ನೋಡಿ, ಯೆಲ್ಲೋ ಕಲರ್ ಹೂವ. ಆ ಹೂವ ಇರೋ ಸ್ಟ್ರೆಂತ್ಗೆ ಇದು ಅದೇ ಬಿದೋಗಿದೆ ಅಲ್ಲ. ಮತ್ತೆ ನೋಡಿ, ಇಲ್ಲೊಂದು ಮೊಗ್ಗು ಆಗ್ತಾ ಇತ್ತು.
ಮತ್ತೆ ಇದೆಲ್ಲ ನಾರ್ಮಲ್. ಇದು ನೋಡಿ ಆರೆಂಜ್ ರೋಸ್. ಇಲ್ಲಿ ಆರೆಂಜ್ ರೋಸ್ ನೋಡಿ guys. ಚೆನ್ನಾಯ್ತಲ್ಲ? ಸೂಪರ್ ಗಾರ್ಡನ್ ಏರಿಯಾ. ಇನ್ನ ನೋಡಿ ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ನೀವು ಚೆನ್ನಾಗಿ ಮೇಂಟೈನ್ ಮಾಡಿದೀರಾ. ಬಟ್ ಬಿಸಿಲಿರೋ ಕಾರಣ ಒಂದೊಂದು ಒಣಗಿದೆ ಅಷ್ಟೇ ಅಲ್ಲ. ಹೌದು, ಒಣಗುತ್ತೆ. ದಿನ ಅಪ್ಪ ನೀರ್ ಹಾಕ್ತಾರಲ್ವಾ? ಇದೆಲ್ಲ ನೋಡಿ, ಇದನ್ನೇ ಬೀಜ ಹಾಕೋದು, ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಯ್ತು. ಮತ್ತೆ ಇದು ನಾರ್ಮಲ್. ಇದು ಡೇಲಿ ಅಲ್ಲ ಅಕ್ಕ? ಯಾವುದು? ಶೋ ಗಿಡ ಇದು. ಇದು ಡೆಕೋರೇಷನ್ ಯೂಸ್ ಮಾಡ್ತಾರಲ್ಲ. ಅದೇ ಗೊತ್ತು ಡೆಕೋರೇಷನ್ ಯೂಸ್ ಮಾಡ್ತಾರಲ್ಲ ಅವ. ಹಾ ಅದೇನೆ ಅದು. ನೋಡಿ ಗಾಯ್ಸ್, ಗಾರ್ಡನ್ ಏರಿಯಾ ನೀವೇ ನೋಡಿದ್ರಲ್ಲ. ಇದಿಷ್ಟು ಸಣ್ಣವರು ಪಾರ್ಟ್ಸ್ ಹಾಕಿರೋದು, ಅಂದ್ರೆ ಅವ್ರ ಮನೇಲಿ ಲೆಫ್ಟ್ ಸೈಡಿಗೆ ಹಾಕಿದ್ದಾರೆ ನೋಡಿ. ಇಷ್ಟು ಸಕ್ಕದಾಗಿದೆ ಮನೆ ಔಟ್ ಸೈಡ್ ಇಂದ ನೋಡಿ. ಧನ್ಯ ಅವ್ರೇನೋ ಎಕ್ಸ್ಪ್ಲೇನ್ ಮಾಡ್ತಿದ್ರು ಕೇಳ. ಅಲ್ಲಿ ಅಡಿಕೆ ಹಾಕಿದ್ರ, ಮಳೆ ಬರುವ ಅಂದಾಜು ಆಯ್ತಂತ ಹೇಳ್ಬಿಟ್ಟು ಗೋಣಿ. ನೆನೆ ಮಳೆ ಲೈಟ್ ಆಗಿ ಬಂತಲ್ವಾ? ಅಪ್ಪನಿಗೆ ಹೆಂಗ್ ಗೊತ್ತಾಗುತ್ತಲ್ವಾ? ಗ್ರೇಟ್. ಗೊತ್ತಾಗುತ್ತೆ ಅದಕ್ಕೆ ಅವ್ರಿಗೆ ಮಳೆ ಬರ್ತಿದೆ ಅಂದ್ರೆ ಗೊತ್ತಾಗ್ಬಿಡುತ್ತೆ. ಅದೇ ಮುಂಚೆಯಿಂದ ಹಂಗೆ ಅರ್ಜೆಂಟ್ ಮಳೆ ಬಂದ್ರೆ ಮುಂಚೆ ಗೊತ್ತಾಗುತ್ತೆ. ಗಾಯ್ಸ್ ನೋಡಿ ಗಾಯ್ಸ್, ಹಳ್ಳಿಯಲ್ಲಿ ಇದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ವೆದರ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ, ಮತ್ತೆ ನೇಚರ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತಾರೆ. ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೆ, ಯಾವಾಗ ಗುಡುಗ್ ಬರುತ್ತೆ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಮೋಡ ನೋಡಿ ಗೊತ್ತಾಗ್ಬಿಡುತ್ತಲ್ಲ ಅವ್ರಿಗೆ. ಇನಿ ಮುಗಾಲುಂಡು ಇನ್ನಿ ಬರ್ಸ ಬರ್ಪುಣ ಅಂದ್ ಬಜ್ಜೆದೆಪ್ಪಗ ಅಂತ ಹೇಳ್ತಾರೆ. ಅಪ್ಪನ ಅರ್ಜೆಂಟ್ ಅಲ್ಲಿ ಗೋಣಿಲಿ ತುಂಬಿಸ್ಕೊಂಡು ಇಲ್ಲೇ ಓ ಅಪ್ಪ ಮತ್ತೆ ಅಮ್ಮ ತುಂಬ್ತಿದ್ರಲ್ಲ, ಇದೇ ತಾನೇ ಮೊನ್ನೆ ವ್ಲಾಗ್ ಅಲ್ಲಿ. ಹೌದು, ಅಪ್ಪ ಅಮ್ಮ ತುಂಬಿದ್ದು, ಆಮೇಲೆ ನಾನು ಜಾಯಿನ್ ಆದೆ. ಅಂದ್ರೆ ಏನ್ ಗೊತ್ತಾ ಮುನು, ಇದು ಮಳೆಗೆ ನೆಂದ್ರೆ ಹಾಳಾಗೋಗುತ್ತೆ. ಒಳ್ಳೆ ಬೆಲೆ ಇದೆ ಅಲ್ವಾ ಇದಕ್ಕೆ? ಅಡಿಕೆಗೆ ತುಂಬಾ ಬೆಲೆ ಇದೆ ಅಲ್ವಾ? ಅದಕ್ಕೆ ಇಲ್ಲಿ ಗೋಣಿಲ್ ಕಟ್ಟಿ ಮಳೆ ಇದು ಬೀಳ್ಬಾರ್ದು ಅಂತ ಹೇಳ್ಬಿಟ್ಟು ಇಲ್ಲಿ ಇಟ್ಟಿದ್ದು ಅಷ್ಟೇ. ಓಕೆ ನೋಡಿ ಗಾಯ್ಸ್, ನಮ್ಮ ಮನೆಗೆ ಒಂದೇ ಗಾಡಿ ಇರೋದು, ಸದ್ಯಕ್ಕೆ ಒಂದೇ ಗಾಡಿ ಇರೋದು ನೋಡಿ, ಇದೇ ಗಾಡಿ ಆಕ್ಟಿವಾ. ನಾವ್ ಎಲ್ಲಿ ಹೋಗ್ಬೇಕಂದ್ರು ನಾನು ಸಣ್ಣ ಈ ಗಾಡಿನ ತಗೊಂಡ್ ಹೋಗ್ತೀನಿ. ಅದಕ್ಕೆ ಆಕ್ಚುಲಿ ಹೇಳ್ಬೇಕಂದ್ರೆ ಸಣ್ಣ ಅವ್ರದ್ದು ಗಾಡಿ ಇದು. ಅಪ್ಪ ಕೊಡ್ಸಿದಲ್ವಾ ನಿಮ್ಗೆ? ಮುಂಚೆ ನಿಮ್ ಹತ್ರ ಕಾರ್ ಇತ್ತಲ್ಲ? ಕಾರ್ ಇತ್ತು ಮುಂಚೆ ಕಾರ್ ಇತ್ತು, ಅದನ್ನ ಸೇಲ್ ಮಾಡಿದೀರಾ? ಸೇಲ್ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ ಗಾಡಿ ನಮ್ಗೆ ಕೊಟ್ಟಿದಾರಲ್ಲ ಬೆಂಗಳೂರಲ್ಲಿ ಓಡಿಸೋಕೆ. ಹಾ ಕರೆಕ್ಟ್. 2 ಗಾಡಿ ಗೈಸ್, ಒಂದು ಗಿಫ್ಟ್ ಅಂತ ಹೇಳಿ ಬ್ಯಾಂಗ್ಳೂರಲ್ಲಿ ಒಂದು ಚೇತಕ್ ಕೊಟ್ಟಿದ್ದಾರೆ ಗೊತ್ತಾ? ಎಲೆಕ್ಟ್ರಿಕ್ ಗಾಡಿನ ನಾವು ಓಡಿಸ್ತಿರ್ತೀವಲ್ಲ, ಅದು ಅಪ್ಪ ಅಮ್ಮ ಗಿಫ್ಟ್ ಕೊಟ್ಟಿರೋದು ಸಣ್ಣ ಅವರಿಗೆ. ಅಮ್ಮನಿಗೆ ದೇವರ ಗಿಫ್ಟ್ ಅಂತೆ. ಬನ್ನಿ ಅಮ್ಮ, ಇಲ್ಲಿ ಎಲ್ಲಿ ಓಡಾಡ್ತಾ ಇದ್ದೀರಾ? ಕ್ಯಾಮ್ರಾ ಈ ಸೈಡ್ ಇದ್ರೆ ಹಿಂದೆ ಹೋಗ್ತೀರಾ? ಅವಳಿಗೆ ಸ್ಕೂಟಿ ಹಾ, ಎಲ್ಲಿಂದ? ನಮಗೆ ಇದು ಶ್ರೀಕೃಷ್ಣ ಭಜನಾ ಮಂದಿರ ಬನ್ನಿ ಇಲ್ಲಿ ಕುತ್ಕೊಳ್ಳಿ. ಸಿಕ್ಕಿದ್ದು ಗಿಫ್ಟ್ ಅದು. ಗಾಯ್ಸ್, ಅಂದ್ರೆ ದೇವಸ್ಥಾನಕ್ಕೆ ಒಂದು ಕೂಪನ್ ಕೊಟ್ಟಿದ್ರು. ಆ ಕೂಪನ್ ನ ಇವರು 1000 ರೂಪಾಯಿ ಕೊಟ್ಟು ತೆಗ್ದಿದ್ದು, ಅದರಲ್ಲಿ ಗಿಫ್ಟ್ ಆಗಿ ಬಂದಿದಲ್ವಾ ಅಮ್ಮ? ಕೃಷ್ಣ ದೇವರು ಕರೆಕ್ಟ್. ನಿಮ್ಮ ಮನೆ ನೇಮ್ ಹೇಳಿ ಫಸ್ಟ್. ಕೃಷ್ಣ ನಿಲಯ. ಗೈಸ್, ಕೃಷ್ಣ ನಿಲಯದಿಂದ ಒಂದು ಗಾಡಿನೇ ಸಿಕ್ಕಿದೆ ಅವರಿಗೆ. ಕೈಯಲ್ಲೂ ಕೃಷ್ಣ ಟ್ಯಾಟೂ ಇದೆ. ಮನೆ ಹೆಸರು ಕೃಷ್ಣ ನಿಲಯ. ಪಪ್ಪನಿಗೆ ಫೇವ್ರೆಟ್ ದೇವರು ಕೃಷ್ಣನೇ. ಸೊ ಆ ಕೃಷ್ಣ ಕೃಷ್ಣ ಭಜನಾ ಮಂದಿರದ್ದು ಇಲ್ಲಿಗೆ ಕೂಪನ್ ಸಿಕ್ಕಿತಾ? ಅದಕ್ಕೆ ಸಿಕ್ಕಿದೆ. ಫಸ್ಟ್ ಸಿಕ್ಕಿದೆ 1000 ರೂಪಾಯಿಗೆ ಎಲೆಕ್ಟ್ರಿಕ್ ಗಾಡಿ ಸಿಕ್ಕಿರೋದು ಗಾಯ್ಸ್. 1,40,000 ಬೆಲೆ ಇರುವಂತ ಗಾಡಿ 1000 ರೂಪಾಯಿಗೆ ಸಿಕ್ಕಿದೆ. ಗ್ರೇಟ್ ಅಲ್ಲ? ಲಕ್ಕಿ. ದೇವರ ಗಿಫ್ಟ್ ಅನ್ನು ನಮ್ಗೆ ಕೊಟ್ಟಿದ್ದಾರೆ. ಆ ದೇವರ ಗಿಫ್ಟ್ ಅನ್ನು ದೇವರುಗಳು ಸೇರಿ ನಮ್ಗೆ ಕೊಟ್ಟಿದ್ದಾರೆ. ಹೇಳ್ಬೇಕಿತ್ತು ತಾನೇ ನೀನು? ಅಷ್ಟೇ ಹೇಳಿದೀವಿ ನಾವು. ನಾವ್ ಹೇಳಿದ್ವಿ, ಅಪ್ಪ ಅಮ್ಮ ಗಿಫ್ಟ್ ಕೊಟ್ಟಿದ್ದು ಅಂತ ಹೇಳಿದ್ವಿ ಸ್ಟಾರ್ಟಿಂಗ್ ತಂದಾಗ. ಸಿಕ್ಕಿದ್ದು ಅಂತ ಹೇಳ್ಬೇಕಿತ್ತು. ಕೊಟ್ಟಿದ್ರು. ಆದ್ರೂ ನೀವ್ ಎಕ್ಸ್ಪ್ಲೈನ್ ಮಾಡಿದ್ರೇನೆ ಕರೆಕ್ಟ್ ಆಗಿರೋದು. ನಾವ್ ಹೇಳೋದಕ್ಕಿಂತ ನೋಡಿದ್ರೆ ಇವತ್ತು ಹೋಪ್ ಟೂರ್ ವ್ಲಾಗ್ ಅಲ್ಲಿ ಅದು ಕೂಡ ರಿವೀಲ್ ಆಯ್ತು. ಗೈಸ್, ನೀವೇ ನೋಡಿದ್ರಲ್ವಾ? ಎಲೆಕ್ಟ್ರಿಕ್ ಗಾಡಿ ನಮ್ಗೆ ಗಿಫ್ಟ್ ಆಗಿ ಸಿಕ್ಕಿದ್ದು, ಅಮ್ಮ ಕೊಟ್ಟಿದ್ದು ಆ ಕೃಷ್ಣ ನಿಲಯ ದೇವಸ್ಥಾನದಿಂದ ಅಲ್ವಾ ಅಮ್ಮ? ಕೃಷ್ಣ ದೇವಸ್ಥಾನದಿಂದ ಗಿಫ್ಟ್ ಆಗಿ ಬಂದಿದ್ದು. ಅದು ಕರೆಕ್ಟ್ ಆಗಿ ಅದ್ರ ಕಲರ್ ಸಿಕ್ಕಿದೆ, ಕೃಷ್ಣನ್ ಕಲರ್ ಸಿಕ್ಕಿದೆ ಗಾಡಿ ಕೂಡ ಅಲ್ವಾ? ಹೆವಿ ಲಕ್ಕಿ. ಅಂದ್ರೆ ಅವರು ಹೊಸದಾಗಿ ಕಟ್ಟಿಸಿದ್ದು ಭಜನಾ ಮಂದಿರ, ಕೃಷ್ಣ ಭಜನಾ ಮಂದಿರ ಅಂತ, ಶ್ರೀಕೃಷ್ಣ ಭಜನಾ ಮಂದಿರ. ಗ್ರೇಟ್ ಅಲ್ವಾ? ಗ್ರೇಟ್. ಸೊ ಬನ್ನಿ, ನೆಕ್ಸ್ಟ್ ಏನ್ ಗೊತ್ತಾ? ಇದು ಜಸ್ಟ್ ಪಾರ್ಕ್ ಮಾಡೋಕೆ ಮುನ್ನ ಇಲ್ಲಿ 2 ವೀಲರ್ ನೆರಳಲ್ಲಿ ಪಾರ್ಕ್ ಆಗಿರುತ್ತೆ ಗಾಯ್ಸ್. ನೋಡಿ, ಮೇಲೆ ಸೀಟ್ ಹಾಕ್ಸಿದ್ದಾರೆ. ಸೊ ಇಲ್ಲಿ ನೆರಳಲ್ಲಿ ಪಾರ್ಕ್ ಆಗಿರುತ್ತೆ. ಇದು ನಮ್ಮ ಧನ್ಯ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಇರುವಂತ ಬಾರ್ಬಿ. ಇವಳ ಹೆಸರು ಬಾರ್ಬಿ ಅಂತ. ಮಾತಾಡಿಸ್ತದೆ ನನ್ನೊಟ್ಟಿಗೆ. ಹೆಸರಿಟ್ಟಿದ್ ನಾನು. ನಮ್ ಧನ್ಯ ಸಣ್ಣ ತಂದಿದ್ ಆಕ್ಚುಲಿ ಹೇಳ್ಬೇಕಂದ್ರೆ ಈ ನಾಯಿನ. ಬಟ್ ನೋಡ್ಕೊಂತ ಇರೋದೆಲ್ಲ ನಮ್ಮ ಧನ್ಯ ಅವರು. ನಾಳೆಗೆ ನೋಡಿ ಕ್ಯೂಟ್ ಅಲ್ವಾ ಅದು? ಮತ್ತೆ ಇನ್ನೊಂದ್ ನಾಯಿ ಇದೆ ಇಲ್ಲಿ ನೋಡಿ, ಜಾಕಿ. ಇದೇ ಮನೆ ಕಾವಲುಗಾರ, ತುಂಬಾ ವರ್ಷಗಳಿಂದ ಕಾಯ್ತಿದ್ದಾನೆ. ಇವನೇ ಮರಿ ಹಾಕಿರೋದು. ಅದಾದ್ಮೇಲೆ ನಮ್ಮ ಗುಂಡು ಇದ್ದಾನೆ ಇಲ್ಲಿ ನೋಡಿ. ಗುಂಡುನು ಇರ್ತಾನೆ, ನೈಟ್ ಹೊತ್ತೆಲ್ಲ ಓಡಾಡ್ತಾ ಇರ್ತಾನೆ ಎಲ್ಲಾ ಕಡೆ. ಪಪ್ಪನ ಬಾಲ ನೈಟ್ ಎಲ್ಲ. ಬನ್ನಿ ಹಂಗೆ ಇಲ್ಲಿ ಬನ್ನಿ. ಸೊ ಗೈಸ್, ಇದು ನೆಂಟ್ರೆಲ್ಲ ಬರ್ತಾರೆ. ಮತ್ತೆ ಯಾರ್ಯಾರು ಬರ್ತಾರೆ ಇಲ್ಲೇ ಕೂತ್ಕೊಳ್ಳೋ ಚೇರ್ ಅಲ್ಲಿ, ಯಾಕಂದ್ರೆ ಸೀಟ್ ಔಟ್ ಕೆಳಗೆ ಚೆನ್ನಾಗಿರುತ್ತೆ ಸಂಜೆ ಎಲ್ಲ ಕೂತ್ಕೊಂಡು. ನಾವೆಲ್ಲ ಮಾತಾಡ್ಕೊಂಡು ಇಲ್ಲೇ ಕೂತ್ಕೋತೀವಲ್ವಾ? ಹೌದು. ಇವಾಗ ಮನೆ ಲೆಫ್ಟ್ ಸೈಡ್ ತೋರಿಸಿ ಆಯ್ತು ಗಾರ್ಡನ್ ಏರಿಯಾನ. ಮನೆ ರೈಟ್ ಸೈಡ್ ಅಲ್ಲಿ ಏನಿದೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ.
ನೋಡಿ ಗಾಯ್ಸ್, ಇಲ್ಲೊಂದು ಗೆಸ್ಟ್ ರೂಮ್ ತರ ಇದೆ ನೋಡಿ. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಗೆಸ್ಟ್ ರೂಮ್ ತರ. ಅದೇ ಇವಾಗ ನಾಗವಲ್ಲಿ ಮನೇಲೆಲ್ಲ ಒಂದು ಗೆಸ್ಟ್ ರೂಮ್ ಅಂತ ಇರುತ್ತೆ, ಅಲ್ಲಿ ದೆವ್ವ ಇರುತ್ತೆ ಅಂತ ಹೇಳ್ತಾರಲ್ಲ. ಮುಂಚೆ ಗೆಸ್ಟ್ ರೂಮ್ ಆಗಿತ್ತು, ಇವಾಗ ಗೆಸ್ಟ್ ರೂಮ್ ಮುಂಚೆ ಸಕ್ಕತ್ತಾಗಿತ್ತು ರೂಮ್. ಇವಾಗ ನಮ್ ಬಾರ್ಬಿದೆ ರೂಮ್ ಅಲ್ವಾ ಇದು ಜಾಸ್ತಿ. ಬಾರ್ಬಿ ರೂಮ್ ಇದು, ಅದೇ ನಾಯಿ ಮರಿ ಇದೆ. ಗಾಯ್ಸ್, ನಮ್ಮ ಬಾರ್ಬಿ ಇದ್ದಾಳಲ್ಲ ಶಿಡ್ಜು, ಅದ್ರದ್ದೇ ರೂಮ್ ಇದು. ಇದು ಚಿಕ್ಕ ವಯಸ್ಸಿಂದ ಇದ್ದೇ ಮಿರರ್ ನಾನು ಅಕ್ಕ ಯೂಸ್ ಮಾಡ್ತಿದ್ದೆ. ಸ್ಕೂಲು ಕಾಲೇಜಲ್ಲ ಆಡ್ತಿದ್ದು ನಾನು ಮುಂದೆ ಅವಾಗ ಅಮ್ಮ ಯಾವ್ದು ಹೈಟ್ ಇದ್ದವರು ಹಿಂದೆ ನಿಲ್ಬೇಕಂತ, ಅವಾಗ ನಂಗೆ ಕಾಣೋದೇ ಅಲ್ಲ ಈ ಮಿರರ್ಗೆ. ಬನ್ನಿ, ಹುಡುಗಿರು ಜಾಸ್ತಿ ಜಗಳ ಮಾಡೋದೇ ಮಿರರ್ಗೋಸ್ಕರ. ಇದು ಬಾರ್ಬಿ ಇರೋ ರೂಮ್, ಅಷ್ಟೇನ್ ಕ್ಲೀನ್ ಇಲ್ಲ, ಬೈಕೋಬೇಡಿ. ಗೈಸ್, ಸ್ಟೋರ್ ರೂಮ್ ತರ ಅಂದ್ರೆ ಅಡಿಕೆ ಬೆಳೆದಿರೋದು ಅದನ್ನೆಲ್ಲ ಇಟ್ಕೊಂತಾರೆ. ಸೊ ಬಾರ್ಬಿಗೆ ಅಂತ ಒಂದು ಗೂಡ್ ಕೊಟ್ಟು ಅವಳಿಗೆ ಒಂದು ರೂಮ್ ತರ ಮಾಡಿದ್ದಾರೆ ನೋಡಿ. ಅಷ್ಟೇ. ಮನೇಲಿ ಏನಾದ್ರು ಬೆಳೆದಿರೋ ಅಂತ ಐಟಮ್ ಆ ಟೇಬಲ್ ಮೇಲೆಲ್ಲ ಇಟ್ಕೊಂತಾರೆ ಅಷ್ಟೇ ಅಲ್ವಾ ಅಮ್ಮ? ಅಲ್ಲಿ ಹಳೆ ಡ್ರೆಸ್ ಎಲ್ಲ ಇದೆ, ಮತ್ತೆ ಪಪ್ಪದು ಇದೆ. ಇಲ್ಲಿ ನಿಮ್ದೊಂದು ಚಿಕ್ಕ ನೋಡಿ, ಅಪ್ಪಂದು ಡ್ರೆಸ್ ಗಳು ಕೂಡ ಹ್ಯಾಂಗ್ ಮಾಡಿದ್ದಾರೆ ಇಲ್ಲಿ. ಅಪ್ಪ ಡ್ರೆಸ್ ಚೇಂಜ್ ಮಾಡೋ ರೂಮು. ಮತ್ತೆ ನೋಡಿ ಇಲ್ಲಿ ಯಾವ್ದೋ ಒಂದು ಫೋಟೋ ಐತಲ್ಲ ನಿಮ್ದಲ್ಲಿ, ನೋಡುದು ನಾನು ಚತ್ತರಿಲ್ಲ. ನೋಡಿ ಗಾಯ್ಸ್, ಚಿಕ್ಕ ವಯಸ್ಸಿನ ಫೋಟೋ ಇದೆ, ಈಚೆ ತಗೊಂಡ್ ಬರೋಣ ಇರಿ. ನೋಡಿ ನಮ್ಮ ಸಣ್ಣ ಅವರು, ನಮ್ ಧನ್ಯ ಅವರು ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ರು ಅಂತ. ವಾ, ಒಂದ್ ಒಳ್ಳೆ ಫೋಟೋ ತಗ್ಲಾಕೋತೀಗ. ಸಣ್ಣ ಅಂತೂ ಫುಲ್ಲು ಚೇಂಜಸ್, ಧನ್ಯ ಸ್ವಲ್ಪ ಹಂಗೆ ಇದಾರೆ. ನಮ್ಮ ಸಣ್ಣ ಅವರು ಇದೇ ಫೋಟೋ ತರ ನಿಂತ್ಕೊಳ್ಳಿ. ನೋಡಿ, ನಾನು ನೋಡ್ತೀನಿ ಅದನ್ನೊಂದ್ಸಲ. ಹೌದಾ? ನೋಡ್ಕೊಂಡ್ರಾ? ನೋಡಿ ಗಾಯ್ಸ್, ಇದೇ ತರ ನಿಂತ್ಕೋತಾರೆ ಈಗ. ಇಲ್ಲಿ ನೋಡಿ ನೋಡಿ, ಎದುರುಗಡೆ ನೋಡಿ. ಆಹಾ, ಅಕ್ಕ ತಂಗಿರು. Guys, ಇದು ತೆಂಗಿನಕಾಯಿ ಎಲ್ಲ ಸ್ಟೋರ್ ಮಾಡೋ ಜಾಗ. ಇಲ್ಲಿ ನೋಡಿ ತೆಂಗಿನಕಾಯಿ. ನೋಡಿ ಗಾಯ್ಸ್, ತೆಂಗಿನಕಾಯಿ ಎಲ್ಲ ಎಲ್ಲೆಲ್ಲಿ ಬಿದ್ದಿರುತ್ತೆ, ಮತ್ತೆ ಅದನ್ನ ತೆಂಗಿನಕಾಯಿ ಎಲ್ಲ ಕಿತ್ತಿದ್ರೆ ತಗೊಂಡ್ ಬಂದು ಹಾಕೊಳ್ಳೋ ಅಂತ ಜಾಗ. ನೋಡಿ ಸುಲ್ದು ಎಷ್ಟು ತೆಂಗಿನಕಾಯಿ ಇಟ್ಟಿದ್ದಾರೆ. ಸುಲಿಯೋದ್ ನೋಡಿ ಇಲ್ಲಿದೆ. ಇದು ಆಲ್ಮೋಸ್ಟ್ ಹಳ್ಳಿಲಿರೋ ಪ್ರತಿಯೊಬ್ಬೊಬ್ರಿಗೂ ಗೊತ್ತಿರುತ್ತೆ ಇದು ಸುಲಿಯೋದು ಹೇಗೆ ಅಂತ. ಸಣ್ಣವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ. ನಮ್ ಧನ್ಯ ಅವರು ಕೂಡ ಸುಲಿತಾರೆ. ಸುಲಿತೀರಾಮ? ನಿಮ್ಗೆ ಬರುತ್ತಾ ಬಾಬಾ ಬರುತ್ತೆ ಸುಲಿಯಕ್ಕೆ? ಸುಳಿತೀನಿ, ಬರುತ್ತೆ. ವಾಷಿಂಗ್ ಮಿಷಿನ್ ಬಟ್ಟೆ ಹೋಗಕ್ಕೆಲ್ಲ ಇಲ್ಲೇ ಅಲ್ವಾ ನೀವು ಹಾಕೋದು? ಇದೇ ಏಣಿ ಮನೆಯೊಳಗಿದ್ದು. ಗಾಯ್ಸ್, ನೋಡಿದ್ರ ಒಳಗಡೆ ಇತ್ತಲ್ಲ ಆ ಏಣಿ ಇಲ್ಲೇ ಇಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಏನ್ ಗೊತ್ತಾ, ನಾವು ಫಸ್ಟ್ ಮನೆಗೆ ಟಿವಿ ತಗೊಂಡು ಬಂದದ್ದು ಇದು. ರೀಸೆಂಟ್ ಆಗಿ ಹಾಳಾಯ್ತು, ಬಟ್ ನಾವು ಯೂಸ್ ಮಾಡಿ. ನೋಡಿ ಗಾಯ್ಸ್, ಸ್ವಲ್ಪ ಹಾಳಾಯ್ತು ಅಂತ ಹೇಳಿ ಟಿವಿನೇ ಬಿಸಾಕಿದ್ದಾರೆ. ಬಟ್ ಆದ್ರೆ ರೆಡಿ ಮಾಡಿದ್ರೆ ನನ್ ಪ್ರಕಾರ ಎಷ್ಟು ದೊಡ್ಡದು ನೋಡಿ. ಆದ್ರೂ ಮಳೆ ಎಲ್ಲ ಬಂದು ಹಾಳಾಗೋಗಿರುತ್ತಮ್ಮ ಈಗ. ಇದು ಮೊನ್ನೆ ಇಲ್ಲಿಟ್ಟಿದ್ದು, ಮನೆ ಅಲ್ಲಿತ್ತು. ಸ್ವಲ್ಪ ಇಲ್ಲಿ ಜಾಗ ಇದೆ. ಈ ಕಡೆ ಹೋದ್ರೆ ಮತ್ತೆ ಅಡಿಗೆ ಮನೆ ಕೂಡ ಸಿಗುತ್ತೆ, ಬ್ಯಾಕ್ ಡೋರ್ ಸಿಗುತ್ತೆ. ಇದಾದ್ಮೇಲೆ ಇಷ್ಟೇ, ಆಲ್ಮೋಸ್ಟ್ ಮನೆ ರೈಟ್ ಸೈಡ್ ಇಷ್ಟೇ ಇರೋದು ಅಲ್ವಮ್ಮ? ಹಾ, ಅಲ್ಲಿ ನೋಡಿ ಇದು ಬಟ್ಟೆ ತೊಳೆಯುವಂಥದ್ದು, ಮತ್ತೆ ಹಾ ಗೈಸ್, ಅಮ್ಮ ಬಟ್ಟೆ ಹೋಗಿವಂತ ಜಾಗ. ಮತ್ತೆ ತೋಟಕ್ಕೆಲ್ಲ ಹೋಗ್ಬಿಟ್ಟು ಬಂದ್ರೆ ಕಾಲುಗೆ ನೀರ್ ಹಾಕೊಂಡು ತೊಳ್ಕೊಂಡು ಮನೆ ಒಳಗಡೆ ಬರ್ತೀವಿ, ಅದು ಆ ಜಾಗ. ನೋಡಿ ಇಲ್ಲಿ ನಮ್ಮ ಗುಂಡನ್ ರೂಮು. ಮತ್ತೆ ಮುಂಚೆ ಸಣ್ಣ ರೂಮ್ ಆಗಿತ್ತು, 1ನೇ ಕ್ಲಾಸ್ 2ನೇ ಕ್ಲಾಸ್ ಇರ್ಬೇಕಾದ್ರೆ. ಹೌದಾ? ಇಲ್ಲ ಆಯ್ತಾ, ಇಂತ ಅಲ್ಲ ರೂಮ್. ನೋಡಿ ಅಮ್ಮ, ಅಮ್ಮ ಇಲ್ಲಿರ್ತಿದ್ರಾ ಸಣ್ಣ? ಮುಂಚೆ 1ನೇ ಕ್ಲಾಸ್ 2ನೇ ಕ್ಲಾಸ್ 1ನೇ ಕ್ಲಾಸ್ 2ನೇ ಕ್ಲಾಸ್ ಅಲ್ಲಿ ಇಲ್ಲಿ ಕೂತ್ಕೋತಿದ್ರಾ? ಮತ್ತೆ ಎಲ್ಲಿ ಇರ್ತಿದ್ರು? ಅಲ್ಲ ಅಮ್ಮ ಬಟ್ಟೆ ಹೋಗಿತಾ ಇದಾರೆ ಗಾಯ್ಸ್. ನೋಡಿ ನಮ್ ಜೊತೆ ಟೈಮ್ ಸ್ಪೆಂಡೇ ಮಾಡಲ್ಲ ಅಮ್ಮ, ಬರೀ ಕೆಲ್ಸದಲ್ಲೇ ಬಿಸಿ ಅಲ್ವಾ ಗಾಯ್ಸ್? ಮನೆನ ಫುಲ್ಲು ಕ್ಲಿಯರ್ ಆಗಿ ನೋಡಿದೀರಾ ಅಂತ ಅನ್ಕೊಂಡಿದೀವಿ. ಅಂದ್ರೆ ನಮ್ ಕೈಲಿ ಆದಷ್ಟು ನಾವ್ ಹೆಲ್ಪ್ ಮಾಡಿದೀವಿ, ಅಂದ್ರೆ ನಿಮ್ಗೆ ತೋರ್ಸ್ಕೊಟ್ಟಿದೀವಿ. ನೀವು ನಮ್ ಜೊತೆಗಿದ್ದೀರಾ, ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ ಅಂತ ಅನ್ಕೊಂಡಿದೀವಿ. ಏನಾದ್ರು ಮಿಸ್ಟೇಕ್ಸ್ ಇದ್ರೆ ದಯವಿಟ್ಟು ಕ್ಷಮಿಸಿ. ನೋಡಿದ್ರಲ್ವಾ ಮನೆನ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೋಡಿ, ಈ ಮನೆಯಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ದಿನಗಳು ಹೇಗೆ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈ ನೇಚರಿಂದ ತುಂಬಿರೋಂಥ ಈ ಮನೆ ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನೀವೇ ನೋಡ್ತಿದ್ರಿ ಹೆಂಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮನೆ ಪೂರ್ತಿ ನೋಡಿದೀರಾ ಅಂತ ಅನ್ಕೊಂಡಿದೀವಿ. ನೆಕ್ಸ್ಟು ಗಾರ್ಡನ್, ತೋಟ ಎಲ್ಲ ಹೇಗಿರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡ್ತಾರೆ. ಹೋಮ್ ಟೂರ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೊಸ ಸಬ್ಸ್ಕ್ರೈಬರ್ಸ್ಗಳು ಬಂದಿದ್ರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗಳಿಗೆಲ್ಲ ಶೇರ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಬಾಯ್ ಬಾಯ್, ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ, ಮುಂಜಾನೆ ಮಂಜು ಮಾತೆಲ್ಲ.